ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ ಸಿಂಜನ್ನೋ ಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮಧ್ಯಾಂ ಕೊಣತ್ಕಂಕಣಾಂ ಶಂಭ್ವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಗ್ಮಿಣೀಂ ಸತ್ಸಂಗಮಾನಸಸರೋವರಮಧ್ಯವರ್ತೀ ಕೃಷ್ಣಾಂಘ್ರಿಚಾರುಕಮಲಾರ್ಪಿತಚಿತ್ತವೃತ್ತಿಃ ಶಾಸ್ತ್ರಾತಿಮಂಜುಪದರಂಜಿತರಮ್ಯಸಂಸತ್ ಆಸ್ಮಾಕರುತ್ಸರಸಿಜೇಸ್ತು ಸಮಧ್ವಹಂಸಃ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ರುಗ್ಮಿಣಿ ಕಲ್ಯಾಣದ ಘಟ್ಟ ರುಗ್ಮಿಣೀಶ್ ವಿಜಯದಲ್ಲಿ ಪತ್ರದಲ್ಲಿ ಏನು ಸಂದೇಶಗಳಿದೆ ಅಂತ ನಿನ್ನೆ ನೋಡ್ತಾ ಬರ್ತಾ ಇದ್ವಿ. ಅವಳು ಪತ್ರ ಬರೆದದ್ದು ಶ್ರೀಕೃಷ್ಣನ ಮಹಿಮೆಯನ್ನು ಲೋಕಕ್ಕೆಲ್ಲ ಸಾರಿ ತಿಳಿಸಿ ಕೃಷ್ಣ ಯಾರು ಅಂತ ಪರಿಚಯ ಮಾಡಿಸೋ ಉದ್ದೇಶದಿಂದ. ಲಕ್ಷ್ಮಿ ಸಮನ ಅಂತ ಕರೆಸ್ಕೊಳ್ತಾಳೆ. ಈ ಹೆಸರಿನ ಅರ್ಥ ಎಲ್ಲ ದೇಶಗಳಲ್ಲಿ ವ್ಯಾಪಿಸಿದ್ದಾಳೆ, ಎಲ್ಲ ಕಾಲಗಳಲ್ಲಿ ಅವಳು ವ್ಯಾಪಿಸಿದ್ದಾಳೆ. ಎಷ್ಟು ವ್ಯಾಪಿಸಿದ್ದಾಳೆ? ಭಗವಂತ ಎಷ್ಟೆಲ್ಲ ಕಾಲ ದೇಶಗಳಲ್ಲಿ ವ್ಯಾಪಿಸಿದ್ದಾನೋ ಅಷ್ಟು ವ್ಯಾಪಿಸಿದಾಳೆ. ಇದು ಸ್ವಲ್ಪ ಶಾಸ್ತ್ರೀಯ ಶಬ್ದ, ವ್ಯಾಪಿಸಿದಾಳೆ ಅನ್ನೋದು. ಬಿಡಿಸಿ ನಾವು ಅರ್ಥ ಮಾಡ್ಕೊಳ್ಳೋದು ಅಂದರೆ, ಭಗವಂತ ಇಲ್ಲದ ದೇಶವೇ ಇಲ್ಲ. ಯಾವ ದೇಶದಲ್ಲಿ ಇದ್ದರೂ ಪರಮಾತ್ಮನಿದ್ದಾನೆ, ಭಗವಂತನಿದ್ದಾನೆ. ಎಲ್ಲ ಕಾಲದಲ್ಲಿಯೂ ಭಗವಂತ ಇದ್ದಾನೆ. ಹಾಗಾಗಿ ದೇಶ ಕಾಲಗಳಲ್ಲೆಲ್ಲ ಭಗವಂತ ಹೇಗಿದ್ದಾನೋ ಅಷ್ಟೇ ಲಕ್ಷ್ಮಿಯೂ ಇದ್ದಾಳಂತೆ. ಸಮ ನಾ ಅಂದರೆ ಪರಮಪುರುಷನಾದ ನಾರಾಯಣ. ಸಮನಾ ಅಂದರೆ ಪರಮಪುರುಷ ನಾರಾಯಣ ಸಮದೇಶ ಕಾಲಗಳಲ್ಲಿ ಇದ್ದಾನೆ, ವ್ಯಾಪಿಸಿ ಹೇಗೋ ಆಗಿದ್ದಾಳೆ. ಹಾಗಾಗಿ ಸಮನಾ ಅಂತ ಕರೆಸ್ಕೊಳ್ಳುವ ಇವಳು ಭಗವಂತ ಕೃಷ್ಣನಿಗೆ ಪತ್ರ ಬರೆದು ಕಳಿಸ್ತಾಳೆ ಅಂದರೆ, ಎಲ್ಲೆಡೆ ಇರುವಾಗ ಕೃಷ್ಣನನ್ನು ಮಾತನಾಡಿಸೋದು ಅವಳಿಗೆ ಕಠಿಣನ? ನಿತ್ಯ ಯುವತಿ, ನಿತ್ಯ ಯುವಕನಂತೆ ಭಗವಂತ. ಇವರಲ್ಲಿ ಯೌವನ ನಮ್ಮಲ್ಲೆಲ್ಲ ಹೋದಂತೆ ಅವನಲ್ಲಿ ಹೋಗಲ್ಲ. ಯುವಾಂ ಯುವಾನೌ ಸತತಂ ಅಂತ ವಾದಿರಾಜರು ವಿಶೇಷವಾಗಿ ಲಕ್ಷ್ಮೀ ಸ್ತೋತ್ರವನ್ನು ಮಾಡ್ತಾ ಹೇಳ್ತಾರೆ. ಯುವಾಂ ಯುವಾನೌ ಸತತಂ. ಲಕ್ಷ್ಮೀ ನಾರಾಯಣರು ಸದಾ ಯುವಕರೇ ಅಂತೆ. ಮುದುಕರಾಗೋರು ನಾವೇ. ಸುಗಂಧ ಯಾವಾಗಲೂ ಸುಗಂಧ ಭರಿತರಂತೆ. ಅವರ ದೇಹದಲ್ಲಿ ಯಾವಾಗಲೂ ಸುಗಂಧನೇ ಇದೆ ಅಂತೆ. ಸುರೂಪರು, ಕುರೂಪರಲ್ಲ. ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಕುರೂಪ ಬರಲಿಕ್ಕೆ ಶುರು ಆಗ್ತದೆ. ನಮ್ಮ ಹಲ್ಲೆಲ್ಲ ಅದರ್ತಾವೆ, ಕೂದಲೆಲ್ಲ ಕಪ್ಪಿದ್ದದ್ದು ಬೆಳ್ಳಗಾಗ್ತಾವೆ, ಇಲ್ಲದಿದ್ರೂ ಉದುರೇ ಹೋಗ್ತಾವೆ. ಇದೆಲ್ಲ ಪ್ರಕೃತಿಯ ಸಂಬಂಧ ಇರೋ ನಮ್ಮ ಸ್ಥಿತಿಗತಿಗಳು. ಆದರೆ ಲಕ್ಷ್ಮೀನಾರಾಯಣರು ಮಾತ್ರ ಯಾವ ಕಾರಣಕ್ಕೂ ಪ್ರಕೃತಿಯ ಸಂಬಂಧದ ವಿಕಾರಕ್ಕೆ ಒಳಪಡಲ್ಲ. ಹಾಗಾಗಿ ಯುವಾಂ ಯುವಾನೌ ಸತತಂ ಅಂತ ಲಕ್ಷ್ಮೀ ಸ್ತೋತ್ರ ಶ್ರೀಶ ಗುಣದರ್ಪಣ ಅಂತ ವಾದರಾಜರೇ ಈ ಮಾತನ್ನು ಹೇಳ್ತಾರೆ.
ಚತುಷ್ಕಪರ್ದಾಂ ಯಾಂ ದೇವಿ. ಲಕ್ಷ್ಮಿ 4 ಜಡೆಗಳನ್ನು ಹಾಕ್ತಾಳಂತೆ ಯಾವಾಗಲೂ. ಚತುಷ್ಕಪರ್ದಾಂ, ಅವಳು ಯಾವಾಗಲೂ ನಿತ್ಯ ಯುವತಿಯಾಗಿ, ನಿತ್ಯ ಕನ್ಯೆಯೂ ಆಗಿ, ನೂತನಳೂ ಆಗಿ ಭಗವಂತನ ಸೇವೆ ಮಾಡ್ತಾ ಇದ್ದಾಳಂತೆ. ಹಾಗೆ ಅವಳನ್ನು ಅನುಸಂಧಾನ ಮಾಡಬೇಕು. ಅವಳೇ ಲಕ್ಷ್ಮೀ ರುಕ್ಮಿಣಿಯಾದಾಗ ಕೃಷ್ಣನನ್ನು ಮಾತಾಡಿಸ್ಲಿಕ್ಕೆ ಇನ್ನೊಬ್ಬರು ಬೇಕೇ? ಪತ್ರ ಬೇಕೇ? ಯಾರೂ ಬೇಕಿಲ್ಲ. ಆದರೂ ನಟನೆ ಮಾಡ್ತಾಳೆ. ತನಗೆ ಬಂದ ಆಪತ್ತನ್ನು ತಾನೇ ಪರಿಹರಿಸ್ಕೊಳ್ಳುವ ಶಕ್ತಿ ಅವಳಲ್ಲಿ ಇದ್ದರೂ ಮನುಷ್ಯರ ಮಧ್ಯದಲ್ಲಿ ಬಂದಾಗ ಮನುಷ್ಯರಂತೆ ಅವಳು ಕೂಡ ವರ್ತಿಸಿ ಬೇರೆ ಎಲ್ಲ ಸ್ತ್ರೀಯರಿಗೆ ನಿಮಗೆ ಆಪತ್ತು ಬಂದಾಗ ದೇವರನ್ನು ಶರಣು ಹೋಗ್ರಿ ಅಂತ ತೋರಿಸ್ಕೊಡ್ತಾಳೆ. ಭಗವಂತನನ್ನು ಶರಣು ಹೋಗೋದು ಹೇಗೆ? ಭಗವಂತ, ನಾನು ಇಂಥ ಆಪತ್ತಿಗೊಳಗಾಗಿದ್ದೇನೆ, ನಿನಗೆ ಆಪತ್ ಬಾಂಧವ ಅಂತ ಬಿರುದಿದೆ, ನೀನು ಅದನ್ನು ಸತ್ಯ ಮಾಡಿಕೊಳ್ಬೇಕಾದ್ರೆ ನನ್ನ ಹತ್ರ ಬಂದು ನನ್ನ ಆಪತ್ತು ಪರಿಹಾರ ಮಾಡು ಅಂತ ಹೀಗೆ ಬೇಡ್ಕೊಳ್ಬೇಕು ದೇವರನ್ನು. ಅದಕ್ಕೆ ಅವಳು ಕೊಡುವ ಪತ್ರದ ಮಾತುಗಳು ನೋಡಬೇಕು. ಕಾರಣ, ಗೋಪೀರ ಗೋಪೀ ಕಿಲ ಗೋಪನಾಥ ಸ್ವಾಪಚ್ಛಿದಾಪಾದನ ವಿಕ್ರಮೌಘ ಏವಂ ವಿಭೋ ವಂಚಿತ ದುರ್ದಶಾಂ ಮಾಂ ಸ್ವೀಯಾಂ ದಯಾವಾರಿನಿಧೇ ವಿಧೇಹಿ. ಗೋಪೀರ ಗೋಪಿ ಕಿಲ ಗೋಪನಾಥ. ಹೇ ಕೃಷ್ಣ, ನೀನು ವಯಸ್ಸು ಸಣ್ಣದವನಾದಾಗ ಗೋಪಿಕಾ ಸ್ತ್ರೀಯರಿಗೆ ಬಂದ ಪರಿಪರಿಯ ಆಪತ್ತನ್ನು ಪರಿಹಾರ ಮಾಡಿದಿ. ಎಷ್ಟು ಥರದ ಆಪತ್ತುಗಳನ್ನು ಪರಿಹಾರ ಮಾಡಿದ್ದಿ ಕೃಷ್ಣ. ನಾನು ಆ ಕಥೆಗಳೆಲ್ಲ ನಾರದರಿಂದ ಕೇಳಿದ್ದೇನೆ ಇಲ್ಲಂತ. ಆವಾಗ ನಿನಗೆ ಆಪತ್ ಬಾಂಧವ, ಭಕ್ತಾಪರಾಧ ಸಹಿಷ್ಣು ಅನ್ನೋ ಬಿರುದು ಬಂತು. ಗೋಪೀರ ಗೋಪೀಹಿ, ಗೋಪಿಕಾ ಸ್ತ್ರೀಯರನ್ನು ರಕ್ಷಣೆ ಮಾಡಿದವನು ನೀನು. ಈಗ ನನ್ನನ್ನು ರಕ್ಷಣೆ ಮಾಡಲೇಬೇಕು ಅಂತಾಳು. ಯಾಕೆ? ನಿನಗೆ ಆಪದ್ ಬಾಂಧವ ಅನ್ನೋ ಬಿರುದು ಸತ್ಯ ಆಗಬೇಕಾದ್ರೆ ನನ್ನನ್ನು ರಕ್ಷಣೆ ಮಾಡು. ಹಾಗಾಗಿ ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೀಗೆಲ್ಲ ಸಂದೇಶವನ್ನು ಕಳಿಸಿದ್ಲು. ಪತ್ರದಲ್ಲಿರುವ ಅಭಿಪ್ರಾಯವನ್ನು ಭಗವಂತ ಅರ್ಥ, ಅವಳ ಮನೋಗತವನ್ನು ಅರ್ಥ, ತಾನು ರಥ ಏರಿ ದ್ವಾರಕಾಪಟ್ಟಣದಿಂದ ಹೊರಟ. ರಥದಲ್ಲಿ ದ್ವಾರಕೆಯಿಂದ ಹೊರಡುವಾಗ ರಥ ಏರಿ ಹೊರಡ್ತಿದ್ದಾನೆ. ಆ ಪತ್ರ ತಂದು ಕೊಟ್ಟ ವಿಪ್ರರು ಬಂದರು. ನೀವು ಬರ್ರಿ ಎಂದ. ಪತ್ರ ತಂದು ಕೊಟ್ಟಿದ್ರಿ, ಮತ್ತೆ ನೀವು ಬರ್ರಿ ಹೋಗೋಣ, ಸಮಯ ಭಾಳ ಇಲ್ಲ, ಹೋಗಬೇಕು ಅಂತಂದ. ಆ ಪತ್ರ ತಂದು ಕೊಟ್ಟ ವಿಪ್ರನ ಕೈಯನ್ನು ಕೃಷ್ಣ ಹಿಡಿದ್ನಂತೆ. ಹಿಡಿದು ಎತ್ತಿ ಒಳಗೆ ಕೂಡಿಸ್ಕೊಂಡಂಥವರನ್ನು. ಆ ಶ್ಲೋಕವನ್ನು ಹೇಳ್ತಾರೆ, ಆ ವಿಷಯವನ್ನು ಶ್ಲೋಕದಲ್ಲಿ ಹೇಳ್ತಾರೆ ರಾಜರು. ಭೈಷ್ಮೀಕರಗ್ರಹಣಮೇವ ಕರಿಷ್ಯತೀತಿ ವಕ್ತವ್ಯಮಸ್ತಿ ಕಿಮಿಹಾಶ್ರಿತಪಕ್ಷಪಾತಿ ಯದ್ಬ್ರಾಹ್ಮಣಸ್ಯ ಸದಯಃ ಕರಪಲ್ಲವೇನ ಪ್ರತ್ಯಗ್ರಹೀದ್ವಚನಮಾತ್ರಹೃತೋಪಿ ಹಸ್ತಂ. ಭೈಷ್ಮೀಕರಗ್ರಹಣಮೇವ ಕರಿಷ್ಯತೀತಿ. ಆ ಭೈಷ್ಮಿ ಅಂದರೆ ರುಕ್ಮಿಣಿ, ಅವಳನ್ನು ಮುಂದೆ ಪಾಣಿಗ್ರಹಣ ಮಾಡಬೇಕು ಕೃಷ್ಣ. ಈ ವಿಪ್ರ ಪತ್ರ ತಂದು ಕೊಟ್ಟವನು. ಕೃಷ್ಣ ಆ ಪತ್ರ ತಂದು ಕೊಟ್ಟ ಅವನ ಕೈ ಹಿಡಿದು ಎತ್ತಿದ್ದರಿಂದ ರಾಜರು ಉತ್ಪ್ರೇಕ್ಷೆ ಮಾಡ್ತಾರೆ. ಮುಂದೆ ಇವನು ಪತ್ರ ತಂದು ಕೊಟ್ಟ ನನ್ನ ಪಾಣಿಗ್ರಹಣನೇ ಮಾಡಿದ ಅಂದಮೇಲೆ ಪತ್ರ ಬರೆದವಳ ಪಾಣಿಗ್ರಹಣ ಮಾಡೇ ಮಾಡ್ತಾನೆ. ಯಾಕೆ? ಆಶ್ರಿತ ಪಕ್ಷಪಾತಿ ಅಂತಾರೆ. ಯಾರು ಆಶ್ರಯಿಸ್ತಾರೆ ದೇವರನ್ನು ಅವರ ಪಕ್ಷ ಯಾವತ್ತೂ ಬಿಡಲ್ಲ ಭಗವಂತ. ನಾವು ಆಶ್ರಯಿಸಲ್ಲ ಅಷ್ಟೇ. ಇದೇ ವಿಪರ್ಯಾಸ. ಭಗವಂತನನ್ನು ಆಶ್ರಯಿಸೋದ್ರಲ್ಲೇ ತಡ ಮಾಡ್ತೀವಿ. ದಾಸರು ಹೇಳಲ್ವೇ, ದೇವರನ್ನು ಶರಣು ಹೋಗೋದ್ರಲ್ಲಿ ಭಾಳ ತಡ ಮಾಡೋರು ನಾವೇ. ನಮ್ಮನ್ನು ರಕ್ಷಿಸೋದ್ರಲ್ಲಿ ಮುಂಚೂಣಿಯಲ್ಲಿರೋದು ಅವನೇ ಅಂತೆ. ನಾನು ಬೇಗ ಬರ್ತೇನೋ ಅಂತಾನೆ. ನೀನು ಒಂದ್ಸಲಿ ಶರಣು ಬಾ ಸಾಕು, ಒಂದ್ಸಲಿ ಶರಣು ಬಾ, ನಾನು ಬರ್ತೇನೆ. ನಾವು ನೋಡಿದರೆ ಶರಣು ಹೋಗೋದ್ರಲ್ಲಿ ತಡ. ವಕ್ತವ್ಯಮಸ್ತಿ ಕಿಮಿಹಾಶ್ರಿತ ಪಕ್ಷಪಾತಿ. ಆಶ್ರಿತ ಜನರ ಪಕ್ಷಪಾತಿಯಾದ ಶ್ರೀಹರಿ ಎಂದಿದ್ರೂ ಅವನು ಪಾಣಿಗ್ರಹಣ ಮಾಡಿ ಅವಳನ್ನು ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂತ ಹೇಳಿದರು. ಸರಿ, ರಥ ಬಹಳ ವೇಗವಾಗಿ ಬಂತು. ಕುಂಡಿನಾ ಪಟ್ಟಣದ ಹತ್ತಿರ ಬಂತು.
ಹತ್ತಿರ ಬಂದಾಗ ರಥ ನಿಲ್ಲಿಸು ಅಂದ ಸಾರಥಿಗೆ ಕೃಷ್ಣ. ಯಾಕೆಂದರೆ ಪಟ್ಟಣದೊಳಗೆಲ್ಲ ಸ್ವಯಂವರದ ಏರ್ಪಾಡು ಮಾಡಿದ್ದ ಶಿಶುಪಾಲ, ಜರಾಸಂಧ, ಹೇಳಿ ಕೇಳಿ ದುಷ್ಟರವರು, ಅವರು ಕೂಡಿರುವ ನಗರದಲ್ಲಿ ನಾನು ಯಾಕೆ ಪ್ರವೇಶ ಮಾಡಲಿ, ನನ್ನನ್ನು ಬರಬಾರ್ದು ಕರಿಬಾರ್ದು ಅಂತ ಹೇಳೇ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ. ಎಲ್ಲಿ ನಮಗೆ ಮರ್ಯಾದೆ ಇರಲ್ಲ ಚಪ್ಪಲಿನೂ ಬಿಡಬಾರ್ದು ಅಂತ ಹೇಳ್ತಾರಲ್ಲಿ. ಒಬ್ಬ ಹಿರಿಯ ಹೇಳಿದ ಮಾತು. ನಮ್ಮ ಭಾರತ ದೇಶದ ಬಹುದೊಡ್ಡ ಸಂತ ಈ ಮಾತನ್ನು ಹೇಳ್ತಾನೆ. ಹಾಗೆ ನಮಗೆ ಅಂತ ಮರ್ಯಾದೆ ಇಲ್ಲದೆ ಇರೋ ಸ್ಥಳಗಳಲ್ಲಿ ನಾವು ಕಾಲಿಡಬಾರ್ದು. ಜರಾಸಂಧನೇ ತುಂಬಿರಲಿ, ಜರಾಸಂಧ, ಅವನ ಸೈನ್ಯ, ರಾಜರು, ಶಿಶುಪಾಲ ಇರಲಿ, ರುಕ್ಮಿಣಿ ಒಬ್ಳು ನಂಗೆ ಸಿಕ್ಕರೆ ಸಾಕು ಅಂದ ಕೃಷ್ಣ. ದುಷ್ಟೌಘ ಪೂರ್ಣಾಂ ನಗರೀಂ ಪ್ರವೇಷ್ಟುಂ ಕೃಷ್ಣೋ ಹ್ಯನಿಚ್ಛನ್ ಬಹಿರೇವ ವಾಸಂ. ಇದೆಲ್ಲ ನೀತಿ, ಕೃಷ್ಣ ಜಗತ್ತಿಗೆ ತೋರಿಸುವ ನೀತಿ. ಕೃಷ್ಣ ಯಾರ ಮನೆಗೆ ಬರ್ತಾನೆ, ಯಾವ ಊರಿಗೆ ಬರ್ತಾನೆ, ಯಾರೊಟ್ಟಿಗೆ ಕಲಿತಾನೆ, ಯಾರೊಟ್ಟಿಗೆ ಮಾತಾಡ್ತಾನೆ, ಯಾರೊಟ್ಟಿಗೆ ಇರ್ತಾನೆ, ಇದೆಲ್ಲ ನಾವು ಪ್ರಶ್ನೆ ಮಾಡಿದರೆ ಭಾಗವತ ಹೇಳ್ತದೆ, ತನ್ನನ್ನು ಯಾರು ಆಶ್ರಯಿಸಿ ತನ್ನ ಸ್ಮರಣೆ ಮಾಡಿ ತನಗಾಗಿ ಅಂತ ಜೀವನ ಇಟ್ಟಿರ್ತಾರೋ ಅವ್ರ ಮನೆಗೆ ಬರ್ತಾನೆ. ಸುಮ್ಮನೆ ನಾಟಕ ಮಾಡೋರ ಮನೆಗೆ ಬರಲ್ಲ ಆತ. ದುಷ್ಟೌಘ ಪೂರ್ಣಾಂ, ತನ್ನನ್ನೇ ದ್ವೇಷ ಮಾಡಿ ತನ್ನ ಭಕ್ತರನ್ನೂ ದ್ವೇಷ ಮಾಡ್ತಾ ಇದ್ದರೆ ಅಂಥವ್ರ ಮನೆಗೆ ನಾನು ಕಾಲಿಡಲ್ಲ. ಜರಾಸಂಧ ಅಂಥವನೇ. ಅದಕ್ಕೆ ಜರಾಸಂಧನ ಮನೆಗೆ ಹೋಗಲಿಲ್ಲ, ಜರಾಸಂಧ ಇರುವ ಊರಿಗೆ ಹೋಗಲ್ಲ ಅಂತಂತ ಕೂತ್ಕೊಂಡ. ಅಷ್ಟೇ ಅಲ್ಲದೆ ಆ ಊರು ಹೊರಗಿನ ಪ್ರದೇಶ, ಅದು ಗ್ರಾಮಾಂತರ ಪ್ರದೇಶ. ಈ ಒಂದು ದೊಡ್ಡ ಸಿಟಿ ಅಂದಮೇಲೆ ಅದರ ಸುತ್ತಲೂ ಒಂದಿಷ್ಟು ಗ್ರಾಮಾಂತರ ಪ್ರದೇಶ ಅಂತ ಬೆಳೆದಿರ್ತದೆ. ಹಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಕೃಷ್ಣ ಉಳಿದ ರಥ ಸಮೇತವಾಗಿ. ಅದು ಹಳ್ಳಿ, ವಿಲೇಜ್. ಗ್ರಾಮಾಂತರ ಅಂದಾಗ ಇನ್ನೂ ಅಷ್ಟು ಬೆಳವಣಿಗೆ ಇರಲ್ಲ, ಹಳ್ಳಿಯ ಪರಿಸರ, ಜನಪದದವರು. ನಮ್ಮೂರಿಗೆ ಯಾವುದೋ ಹೊಸ ರಥ ಬಂತಲ್ಲ ಅಂತ ಆ ಊರಿನವರೆಲ್ಲ ಸೇರಿಬಿಟ್ರಂತೆ. ಕೃಷ್ಣನ ಆಕರ್ಷಣೆ ಹಾಗಿರ್ತದೆ. ಅವನ ಹೆಸರೇ ಕೃಷ್ಣ. ಎಲ್ಲಿ ಹೋದರೂ ಅವನ ರೂಪಕ್ಕೆ ಆಕರ್ಷಿತರಾಗದೇ ಇರೋರು ಯಾರು? ಸಾವಿರಾರು ವರ್ಷ ಗೆಡ್ಡೆ ಗೆಣಸುಗಳನ್ನು ತಿಂದು ತಪಸ್ಸು ಮಾಡ್ತಾ ಇರುವ ಋಷಿಮುನಿಗಳ ಮನಸ್ಸನ್ನೇ ಆಕರ್ಷಿಸ್ತಾನೆ ಅಂದರೆ, ಇನ್ನು ಜಾನಪದದವರು, ಹಳ್ಳಿ ಊರಿನ ಜನ, ಒಂದು ಒಳ್ಳೆ ಬಂಗಾರದ ರಥ ಬಂದು ನಿಂತಿದೆ. ಸಾಯಂಕಾಲ ಸೂರ್ಯಾಸ್ತ ಆಗುವಾಗ ಸೂರ್ಯನ ಕಿರಣಗಳೆಲ್ಲ ರಥದ ಮೇಲೆ ಮೂಡಿದೆ, ಬೀರಿದೆ. ಒಳಗಡೆ ಕೃಷ್ಣ ಇದ್ದಾನೆ, ಪರಮ ಸುಂದರ. ಎಲ್ಲ ಹಳ್ಳಿ ಊರಿನ ಜನ ನಮ್ಮೂರಿಗೆ ಯಾವುದೋ ಹೊಸ ರಥ ಬಂತಲ್ಲ ಅಂತ ಬಂದು ಸೇರಿದರು. ರಥದಲ್ಲಿ ಕೂತವನು ಯಾರು ಅಂತ ನೋಡ್ಲಿಕ್ಕೆ ಶುರು ಮಾಡಿದರು. ವರ್ಣನೆ ಮಾಡ್ತಾರೆ ವಾದರಾಜರು. ಲೋಕದಲ್ಲಿ ಕಾವ್ಯಗಳ ರಚನೆ ಆಗಬೇಕಾದಾಗ ನಾಯಕನ ವರ್ಣನೆ ಇರಬೇಕು ಅಂತಿದೆ. ಒಂದು ಕಾವ್ಯ ಅಂದರೆ ನಾಯಕನ ವರ್ಣನೆ, ನಾಯಕಿಯ ವರ್ಣನೆ, ನದಿಗಳ ವರ್ಣನೆ, ಪರ್ವತಗಳ, ನಗರಗಳ, ಸೂರ್ಯೋದಯ, ಸೂರ್ಯಾಸ್ತ, ಇವೆಲ್ಲ ವರ್ಣನೆ ಮಾಡಲೇಬೇಕು ಮಹಾಕಾವ್ಯ ಅಂತ ಆಗಬೇಕಾದ್ರೆ. ಇಂತಿಷ್ಟು ಇರಬೇಕು ಅಂತ ಇದೆಲ್ಲ ಕಾವ್ಯ ಲಕ್ಷಣಗಳಲ್ಲಿ ಸೇರಿಸ್ತಾರೆ. ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಯಾರನ್ನೋ ಒಬ್ಬನ ನಾಯಕನ ಮಾಡ್ಕೊಂಡಿರ್ತಾರೆ. ಅವನಲ್ಲಿ ಗುಣ ಇರಲಿ ಬಿಡಲಿ, ಕಾವ್ಯ ಆಗಬೇಕಲ್ಲ ಅಂತ ವರ್ಣನೆ ಮಾಡಬೇಕಾಗ್ತದೆ. ಮೊದಲೇ ಸ್ಕ್ರಿಪ್ಟ್ ಬರೆದು ಬಿಟ್ಟಿರ್ತಾರೆ, ಹೀರೋ ಆಗಿ ಆರ್ಟಿಸ್ಟ್ ಯಾರು ಅಂತ ಹುಡುಕ್ತಿರ್ತಾರೆ. ಅವನಲ್ಲಿ ಆ ಥರದ ಗುಣಗಳು ಯಾವುದೂ ಇರಲ್ಲ, ಕಥೆಗೆ ಹೊಂದಾಣಿಕೆ ಆಗುವಂಥ ಗುಣಗಳು ಇರಲ್ಲ. ಅದಕ್ಕೆ ಕಾಸ್ಟ್ಯೂಮ್ ಡಿಸೈನರಿಗೆ ಹೇಳಿಬಿಡ್ತಾರೆ, ಇಂತಿಂಥವೆಲ್ಲ ಬಣ್ಣ ಅವನಿಗೆ ಬಳಿಬೇಕು, ಅನಿವಾರ್ಯವಾಗಿ ಇಲ್ಲದೇ ಇದ್ದದನ್ನು ತೋರಿಸ್ಬೇಕಾಗ್ತದೆ. ಕೃಷ್ಣನಲ್ಲಿ ಅದು ಇಲ್ಲೇ ಇಲ್ಲ ಅಂತಾರೆ ವಾದರಾಜರು. ನಾನು ಅಂತಿಂಥ ನಾಯಕನನ್ನು ನನ್ನ ಸಿನಿಮಾದಲ್ಲಿ ನಾಯಕನನ್ನು ಆರಿಸ್ಕೊಂಡಿಲ್ಲ, ಸ್ವತಃ ಕೃಷ್ಣನನ್ನೇ ನಾಯಕನನ್ನು ಆರಿಸ್ಕೊಂಡೆ. ಎಲ್ಲ ಗುಣಗಳಿದ್ದಾವೆ ಅವನಲ್ಲಿ, ಇಂಥ ಗುಣ ಇಲ್ಲ ಅಂತಿಲ್ಲ. ಅದಕ್ಕೆ ಆ ಕಾವ್ಯ ನಾಯಕನ ಗುಣಗಳೆಲ್ಲ ಇರಬೇಕು. ಒಂದೆಡೆಯಲ್ಲಿ ನಾಯಕನ ಗುಣವರ್ಣನೆ ಆಗಬೇಕು, ಇನ್ನೊಂದೆಡೆಯಲ್ಲಿ ಕೃಷ್ಣನ ಮಹಿಮೆ ಮನಸ್ಸಿಗೆ ಬರಬೇಕು. ಹೇಗೆ ವರ್ಣಿಸ್ತಾರೆ ನೋಡಿ, ಜನಪದದವರೆಲ್ಲ ಜನಪದ ಗೀತೆ ಅಂತ ಕೇಳಿರ್ತೀರಿ, ಭಾಳ ಚಂದ. ಅದು ಇತ್ತೀಚೆಗೆ ಕಡಿಮೆ ಆಗಿದ್ದಾವೆ. ಜಾನಪದದ ಗೀತೆಗಳಲ್ಲಿ ಬಹಳ ವರ್ಣನೆ ಕಂಡು ಬರ್ತದೆ.
ಕೃಷ್ಣನ್ ನೋಡಿದಂಥ ಜಾನಪದದವರು ಅಂತಾರೆ, ಎಷ್ಟು ಚಂದಿದ್ದಾನೆ ಈ ಕೃಷ್ಣ, ಯಾರಿವ ನಮ್ಮೂರಿಗೆ ಬಂದಿದ್ದಾನಲ್ಲ, ಮನ್ಮಥನೇನು ಅಂತಂದ್ರಂತೆ. ಇನ್ನೊಬ್ಬರು ಅಲ್ಲೇ ಹತ್ತಿರದಲ್ಲಿದ್ದವರು, ಮನ್ಮಥ ಹೇಗಾಗ್ತಾನ್ರಿ, ನಾಯಂ ಸ್ಮರಃ ಶ್ಯಾಮಲ ಕೋಮಲಾಂಗ, ಶ್ಯಾಮಲ ಕೋಮಲಾಂಗ, ನೀಲಮೇಘ ಶ್ಯಾಮ ಕೃಷ್ಣ, ಕಪ್ಪು ಆದರೆ ಬಣ್ಣ ಕಪ್ಪಾದರೂ ಚೆಲುವಿತ್ತಂತೆ, ಸೌಂದರ್ಯ ಇತ್ತು. ನೀಲಮೇಘ ಶ್ಯಾಮ, ಶ್ಯಾಮಲ ಕೋಮಲ ಅಂಗ. ಮನ್ಮಥನಿಗೆ ಅಂಗಗಳೇ ಇಲ್ಲ, ಅನಂಗ. ಹಾಗಾಗಿ ಇವ ಮನ್ಮಥನಲ್ಲ. ಸೂರ್ಯ ಚಂದ್ರ ಇರಬೇಕು. ಹಾಗಾದರೆ ಚಂದ್ರನ ಅಂತಂದರೆ ನಾಯಂ ಶಶಿ ವೀತ ಕಳಂಕ ಶಂಕಃ. ಚಂದ್ರನಲ್ಲಿ ನಾವು ಕಳಂಕ ನೋಡ್ತೇವೆ. ಹುಣ್ಣಿಮೆ ಚಂದ್ರ ಎಷ್ಟು ಚಂದ ಇರ್ತಾನೆ, ಆದರೂ ಮಧ್ಯದಲ್ಲಿ ಒಂದು ಚಿಹ್ನೆ ಇದೆ, ಕಳಂಕ ಇದೆ. ಕೃಷ್ಣನಲ್ಲಿ ಅಂಥ ಕಳಂಕ ಯಾವುದೂ ಇಲ್ಲ. ಹಾಗಾಗಿ ಚಂದ್ರನಲ್ಲ, ಕಳಂಕ ಇಲ್ಲದೆ ಇದ್ದದ್ದಕ್ಕೆ ಚಂದ್ರನಲ್ಲ ಅಂತ ಒಂದರ್ಥ. ಇನ್ನೊಂದರ್ಥ, ವರನಲ್ಲಿ ನಾಯಕನಲ್ಲಿ ಇರಬೇಕಾದ ಗುಣಗಳಲ್ಲಿ ಇದು ಒಂದು. ಕಳಂಕಕ್ಕೆ ಒಳಗಾಗದೇ ಇರೋನು ನಾಯಕನಾಗಬೇಕಂತ. ಈಗೆಲ್ಲ ಕಳಂಕ ಬಂದ ಮೇಲೆ ನಾಯಕರಾಗ್ತಾರೆ, ಅದೇ ವಿಪರ್ಯಾಸ. ಯಾವ ಕಳಂಕ ಇಲ್ಲ ಇವನಲ್ಲಿ, ಅದಕ್ಕೆ ಚಂದ್ರನಲ್ಲ. ಸೂರ್ಯನ ಹಾಗಾದರೆ ನಾಯಂ ರವಿಹಿ ಲೋಕದೃಗಾರ್ತಿಹಾರಿ ಸೋಯಂ ಪುರಾಣ ಪುರುಷೋ ದ್ವಿತೀಯ. ಸೂರ್ಯನೂ ಅಲ್ಲ. ಯಾಕೆ? ಸೂರ್ಯನನ್ನು ಕಣ್ಣು ತೆರೆದು ನಾವ್ಯಾರೂ ನೋಡಲಿಕ್ಕಾಗಲ್ಲ ಇವತ್ತು, ಅಷ್ಟು ಪ್ರಕಾಶ. ಇವನನ್ನು ನೋಡ್ತಾ ಇದ್ದರೆ ಕಣ್ಣು ತೆರೆದು ನೋಡಿದಷ್ಟು ನೋಡ್ಬೇಕನ್ನಿಸ್ತಿತ್ತಂತೆ ಜಾನಪದದವರಿಗೆ. ಅವ್ರದ್ದು ಎಷ್ಟೋ ದುಃಖಗಳು ಮರೆ ಆಗ್ತಿತ್ತಂತೆ. ಕೃಷ್ಣನ ದರ್ಶನದಿಂದ ದುಃಖ ಪರಿಹಾರ. ಉಡುಪಿ ಕೃಷ್ಣ ನೋಡಿದರೆ ಅದು ಪ್ರತಿಮೆ, ಅದನ್ನೇ ಕನಕನ ಕಿಂಡಿಯಲ್ಲಿ ನೋಡಿದರೆ ಸಾಕು, ಎಷ್ಟು ಮುದ್ದಾಗಿದ್ದಾನೆ, ಅವನೇ ನಮ್ಮ ಪರಿಹಾರ ಮಾಡ್ತಾ ಇದ್ದಾನೆ ದುಃಖ. ಇನ್ನು ಅಪ್ರಾಕೃತ ಕೃಷ್ಣನಂದೇ ದರ್ಶನ ಮಾಡ್ತಿದ್ದ ಜಾನಪದದವರಿಗೆ ಅವ್ರ ದುಃಖ ಎಲ್ಲ ಒಳಗೆ ಕಳೀತಾ ಇದೆ, ನೋಡ್ಬೇಕು ಅನ್ನಿಸ್ತಾ ಇತ್ತಂತೆ. ಹಾಗಾಗಿ ಸೂರ್ಯನಲ್ಲ. ಯಾರೂ ಅಲ್ಲ ಅಂದ್ರೆ ಮತ್ತೆ ಯಾರು? ಸ್ವಲ್ಪ ಹಳೆ ಕಾಲದ ಒಬ್ಬಳು ವೃದ್ಧಳಿದ್ಲಂತಲ್ಲೇ, ಅವಳು ಹತ್ರ ಬಂದು ಹೇಳ್ತಾಳೆ, ನಿಮಗೇನು ಬುದ್ಧಿ ಕೆಟ್ಟಿದೇನಾ ಅಂತಂದ್ಲಂತೆ. ಇಷ್ಟು ದಿನ ಪುರಾಣ ಕೇಳ್ತಿದ್ರಿ ದೇವಸ್ಥಾನದಲ್ಲಿ ಬಂದು, ಆ ಪುರಾಣ ಪುರುಷೋತ್ತಮನೇ ಇವ ಕೃಷ್ಣ ಅಂತ ತೋರಿಸಿದ್ಲಂತೆ. ಸೋಯಂ ಪುರಾಣ ಪುರುಷೋ ದ್ವಿತೀಯ. ಆ ಪುರಾಣ ಪುರುಷ ಕೃಷ್ಣನೇ ಈತ, ಇವನು ಬೇರೆ ಅಲ್ಲ, ಅವನು ಬೇರೆ ಅಲ್ಲ ಅಂತ. ಹೀಗೆ ಕೃಷ್ಣನನ್ನು ಎಲ್ಲರೂ ಕೂಡ ಅಲ್ಲಿ ನೋಡಿ ಸಂಭ್ರಮಿಸಿದರು. ಇನ್ನು ಕೆಲವರು ವೃದ್ಧರಾದವರು ಭೀಷ್ಮಕ ರಾಜನ ಬಗ್ಗೆ ಮಾತಾಡಿಕೊಂಡ್ರಂತೆ. ಹೋಗಿ ಭೀಷ್ಮಕ ರಾಜ ತನ್ನ ಮಗಳು ರುಕ್ಮಿಣಿಯನ್ನು ಆ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹಬ್ಬಿಸಿದಾನೆ. ಒಂದಿನ ತಡ ಆಗಿದ್ರೆ ಈ ವರ ಸಿಗ್ತಿರ್ಲಿಲ್ವೇ ಅವನ ಮಗಳಿಗೆ ಅಂತಂದ್ರಂತೆ. ಒಂದಿನ ತಡಿಬಾರ್ದೆ, ಒಂದಿನ ತಡ ಆದರೆ ಈ ವರ ಸಿಕ್ಬಿಡ್ತಾ ಇದ್ದ. ನಾಳೆನೇ ಕಲ್ಯಾಣ ಮಾಡ್ತೇನೆ ಅಂತ ಹೊರಟಿದ್ದಾನೆ ಹುಚ್ಚ, ನಾವೇ ವಿಧಿನ ಬೇಡ್ಕೊಳ್ಳೋಣ ಅಂತಂದರು. ಶ್ರೀರೇವ ಸಾ ಭೀಷ್ಮ ಸುತಾಮನೋಜ್ಞ. ಶ್ರೀರೇವ ಸಾ, ಲಕ್ಷ್ಮಿನೇ ಅವಳು. ರುಕ್ಮಿಣಿ ಅಂದರೆ ಲಕ್ಷ್ಮಿ, ಭೀಷ್ಮನ ಮಗಳು. ಇಲ್ಲಿ ಬಂದ ಕೃಷ್ಣ ಶ್ರೀವಲ್ಲಭೋಯಂ, ಇವ ನಾರಾಯಣ. ಇವರಿಬ್ಬರು ಹಸೆಮಣೆ ಮೇಲೆ ಕುಳಿತು ಕಲ್ಯಾಣ ಮಾಡಿಕೊಳ್ಳುವ ಹಾಗೆ ಆ ವಿಧಿ ಇವರಿಬ್ಬರನ್ನು ಒಟ್ಟುಗೂಡಿಸ್ಲಿ ಅಂತ ಬೇಡ್ಕೊಂಡ್ರಂತೆ. ಶ್ರೀವಲ್ಲಭೋಯಂ ಸುಭಗಾಗ್ರಗಣ್ಯ ಏತೌ ಸಮೇತೌ ಭವತಾಮಿತಿ ಮೇ ಧಾತಾರಮರ್ಥೇಷ್ಟದಮರ್ಥಯಂತೆ. ಧಾತಾರಂ ವಿಧಿಯನ್ನು ಅವರು ಬೇಡ್ಕೊಂಡ್ರು ಅಂತ ಉಲ್ಲೇಖ ಮಾಡ್ತಾರೆ. ಒಂದು ಕಲ್ಯಾಣ ಆಗಬೇಕಾದ್ರೆ ಒಬ್ಬರೇ ಹರಿಸಿದ್ರೆ ಆಗಲ್ಲ, ಬಹುಸಂಖ್ಯೆಯಲ್ಲಿ ದೇವರ ಹರಿಸ್ಬೇಕಂತ. ಕಲ್ಯಾಣ ಆಗಲಿ ಅಂತ ಬಹಳ ಜನರ ಬಾಯಲ್ಲಿ ಹರಿಸ್ಲಿಕ್ಕೆ ಶುರು ಮಾಡಿದರೆ ಆ ಯೋಗ ಕಲಿತು ಕೂಡಲೇ ಕಲ್ಯಾಣ ಆಗ್ತದೆ. ಹಾಗಾಗಿ ಇಲ್ಲಿ ಬಹುಸಂಖ್ಯೆಯ ಜನಪದದವರು ಕೃಷ್ಣನ ದರ್ಶನ ಮಾಡಿ ತಮ್ಮ ದುಃಖ ಕಳ್ಕೊಳ್ಳೋದಲ್ಲದೆ ತಾವೆಲ್ಲ ವಿಧಿನ ಬೇಡ್ಕೊಳ್ಳಿಕ್ಕೆ ಶುರು ಮಾಡಿದ್ರಂತೆ. ರುಕ್ಮಿಣಿ ಇವನು ಕಲ್ಯಾಣ ಆಗಲಿ, ರುಕ್ಮಿಣಿಗೂ ಇವನಿಗೂ ಕಲ್ಯಾಣ ಆಗಲಿ ಅಂತ. ಹೀಗೆ ವಿಧಿಯನ್ನು ಬೇಡ್ಕೊಂಡ ಘಟ್ಟವೂ ನಮಗೊಂದು ಸಂದೇಶಕರ ಅಂತ ಹೇಳ್ತಾರೆ.
ಮರುದಿನ ಸೂರ್ಯಾಸ್ತ ಆಯಿತು, ಅವತ್ತಿನ ದಿನ ಕಳೆದು ಹೋಯಿತು. ಮರುದಿನ ಸೂರ್ಯೋದಯಕ್ಕೆ ಕೃಷ್ಣ ಸಾರಥಿಗೆ ಹೇಳಿ ರಥ ಸಿದ್ಧಪಡಿಸ್ಲಿಕ್ಕೆ ಹೇಳಿ ತಾನು ರಥದಲ್ಲಿ ಬಂದು ಕುಳಿತು ಕುಂಡಿನಾಪಟ್ಟಣದ ಊರ ಹೊರಗೆ ಒಂದು ದೇವಸ್ಥಾನ, ಶಚಿದೇವಿ ಶಿವನ ದೇವಸ್ಥಾನ, ರುಕ್ಮಿಣಿ ಅಲ್ಲಿಗೆ ಯಾತ್ರೆ ಮಾಡ್ತೀನಿ, ಕುಲದೇವಿ ಯಾತ್ರೆ ಮಾಡ್ತೀನಿ ಅಂತ ಬರ್ತಾಳೆ. ಹೇಗೆ ಬಂದ್ಲು ಅಂತ ಹೇಳು ವರ್ಣಿಸ್ತಾರೆ. ಅವಳಿಗೆ ಖಾತ್ರಿ ಇದೆ, ಕೃಷ್ಣ ಬಂದೇ ಬರ್ತಾನೆ, ನನ್ನ ಕರೆದುಕೊಂಡು ಹೋಗೇ ಹೋಗ್ತಾನೆ. ಹಾಗಾಗಿ ನಾನು ಕೃಷ್ಣನ ಜೊತೆಗೆ ಹೋಗೋಳು, ನಾನು ಎಂದಿದ್ರೂ ಅವನ ಪಾದ ಸೇವನೆ ಮಾಡೋಳು, ಇಷ್ಟು ಖಾತ್ರಿ ಇದೆ. ಎಣ್ಣೆ ಸ್ನಾನ ಮಾಡಿದಾಳೆ. ಎಣ್ಣೆ ಸ್ನಾನ ಮಾಡಿ ಕೂದಲುಗಳೆಲ್ಲ ಗುಂಗುರು ಗುಂಗುರು ನೀಳವಾದ ಕೂದಲು ಮುಖದ ತುಂಬ ಹರಡಿದೆ. ಮಿಂಚಿನ ಹೊಳಪಿನ ಸೀರೆ ಹುಟ್ಟಿದಾಳೆ. ಕೊಣತ್ತಂತ ಶಬ್ದ ಮಾಡುವ ಕಾಲ್ಗೆಜ್ಜೆ ಕಟ್ಟಿದಾಳೆ. ಕೈ ತುಂಬ ಬಳೆ ತೊಟ್ಟಿದಾಳೆ. ನಡುಪಟ್ಟಿ ಕಟ್ಟಿದಾಳೆ. ಯೌವನದ ತನ್ನ ರೂಪದ ಆವಿಷ್ಕಾರಗೊಳಿಸಿದಾಳೆ. ಸಿಂಜನ್ನೂ ಪುರಶೋಭಿಪಾದ ಕಮಲಾ ಮಂದಸ್ಮಿತೋದ್ಯನ್ಮುಖೀಂ. ಸಖಿಯರೆಲ್ಲ ಒಟ್ಟು ಸೇರಿದ್ದಾರೆ ಜೊತೆಗೆ. ಆ ಸಖಿಯರನ್ನು ನೋಡಿ ನೋಡಿ ಮುಗುಳು ನಗುತ್ತಾ ಇದ್ದಾಳಂತೆ. ಯಾಕೆ ಅಂದರೆ ಕೃಷ್ಣ ಬಂದೇ ಬರ್ತಾನೆ ಅಂತ. ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ. ಕಣ್ಣರಳಿಸಿದಾಳೆ, ಎದೆ ಉಬ್ಬಿಸಿದಾಳೆ, ನಡುಪಟ್ಟಿ ಕಟ್ಟಿದಾಳೆ. ಬ್ರಹ್ಮಾದಿ ದೇವತೆಗಳು ಕಾತರದಿಂದ ಕಾಯ್ತಾ ಇದ್ದಾರೆ, ಕೃಷ್ಣ ಹೇಗೆ ಬರ್ತಾನೋ ಏನೋ, ರುಕ್ಮಿಣಿಯ ಆಸೆಯನ್ನು ಹೇಗೆ ಪೂರೈಸ್ತಾನೋ ಏನೋ ಅಂತ ದೇವತೆಗಳು ಆಕಾಶದಲ್ಲಿ ಬಂದು ಕಾಯ್ತಾ ಇದ್ದಾರಂತೆ. ಶಂಭ್ವಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣ ರಮಣೀಂ. ಜಾಂಬೂನದಾಲಂಕೃತಾಂ. ಜಾಂಬೂನದ ಅಂದರೆ ಬಂಗಾರ ಅಂತ ಅರ್ಥ ಸಂಸ್ಕೃತದಲ್ಲಿ. ಬಂಗಾರದ ಆಭರಣಗಳನ್ನೆಲ್ಲ ಧಾರಣೆ ಮಾಡಿದಾಳೆ. ಬಂಗಾರ ಇರೋದೇ ಅವಳದಲ್ವೇ. ಹಿರಣ್ಯವರ್ಣ ಹರಿಣೀಂ ಸುವರ್ಣ ರಜತಸ್ರಜಾಂ. ಸುವರ್ಣ ರಜತಸ್ರಜಾಂ. ಮತ್ತೊಬ್ಬರೇನೋ ಬಂಗಾರದ ಸರ ಮಾಡಿಸಿ ಹಾಕ್ಕೊಳ್ತಾರೆ, ಅದೆಲ್ಲ ಅವಳದೇ. ಅವಳೇ ಅಭಿಮಾನಿ, ಅವಳೇ ದೇವತೆ. ಇನ್ನು ಅವಳೇ ಬಂಗಾರದ ಆಭರಣಗಳನ್ನು ಧರಿಸಿ ಒಂದೊಂದು ಹೆಜ್ಜೆ ಇಟ್ಟು ಸಖಿಯರು ಸುತ್ತುಕೊಂಡು ವಾದ್ಯ ಘೋಷಗಳು ಮೊಳಗುತ್ತಾ ಮೊಳಗುತ್ತಾ ಕುಲದೇವಿ ಯಾತ್ರೆ ಅಂತ ಮಾಡ್ತಾಳೆ. ಕುಲದೇವರು ಯಾರು? ಭೀಷ್ಮಕ ರಾಜನ ಕುಲದೇವ ಶಿವ. ಹಾಗಾಗಿ ಶಿವನ ದೇವಸ್ಥಾನಕ್ಕೆ ಬಂದ್ಲು. ಶಿವನಿಗೆ ಇವಳೇ ನಮಸ್ಕರಿಸಬೇಕಾಗಿಲ್ಲ, ಆದರೂ ಲೋಕದೃಷ್ಟಿಯಿಂದ ನಮಸ್ಕರಿಸುವಂತೆ ನಟಿಸ್ತಾಳೆ. ಮನ್ಮಥ ಬಂದ್ಬಿಟ್ಟ. ಮನ್ಮಥ ಬಾಣ ಹೂಡಿದ ಬಿಲ್ಲಿಗೆ ಬಂದಂಥ ರುಕ್ಮಿಣಿಗೆ ನಮಸ್ಕಾರ ಮಾಡಿದ. ಅವಳ ಪ್ರೇರಣೆಯಂತೆ ಎಷ್ಟು ಸೈನಿಕರನ್ನು ನಿಲ್ಲಿಸಿದ್ಲಲ್ಲ ಈ ಶಿಶುಪಾಲ ಜರಾಸಂಧ, ಆ ಎಲ್ಲ ಸೈನಿಕರ ಮೇಲೆ ಬಾಣ ಪ್ರಯೋಗ ಮಾಡಿದಾನಂತೆ. ಅದು ಮನ್ಮಥನ್ ಬಾಣ ಅಂದರೆ ಸಾಮಾನ್ಯ ಅಲ್ಲ. ಯಾರಿಗೂ ಇದು ಬಾಣ ಅಂತ ಕಾಣಲಿಲ್ಲ. ಒಳಗೆ ಎಲ್ಲರೂ ಮೂರ್ಛೆ ಬೀಳೋ ಹಾಗಾಯ್ತಂತೆ. ಎಂಥ ಬಾಣ ಇರಬೇಕು ನೋಡಿ. ಕೃಷ್ಣೇನ ನೇಯ ಜನನೀಮಮೇಯಂ ಇತ್ಯುತ್ಸುಕೋ ಅಸೌ ಸ್ಮರ ಏವ ನೂನಂ. ವಾದರಾಜರು ಚಮತ್ಕಾರ ಮಾಡಿ ಹೇಳ್ತಾರೆ, ಅಲ್ಲ ಮನ್ಮಥ ಯಾಕೆ ಬಾಣ ಪ್ರಯೋಗ ಮಾಡಿದ? ಈ ಲಕ್ಷ್ಮೀ ಮುಂದೆ ನನ್ನ ತಾಯಿ ಆಗೋಳು ರುಕ್ಮಿಣಿ, ಪ್ರದ್ಯುಮ್ನ ಅಂತ ನಾನು ಅವಳಲ್ಲಿ ಹುಟ್ಟಿ ಬರಬೇಕಿದೆ. ಇವಳು ತಡ ಮಾಡಿದರೆ ನಾನು ಹುಟ್ಟೋದು ತಡ ಆಗ್ತದೆ. ಅದಕ್ಕಾಗೇ ಪ್ರಾಯ ಆ ಮನ್ಮಥ ಬಾಣದಿಂದ ಎಲ್ಲರನ್ನು ಮೂರ್ಛೆಗೊಳಿಸಿ ಬೇಗ ಕೃಷ್ಣ ಬಂದು ಕರ್ಕೊಂಡು ಹೋಗಲಿ ಅಂತ ಕೃಷ್ಣನಿಗೆ ಸಹಾಯ ಮಾಡಿದ್ನೇನೋ ಅಂತ ಅವರು ವರ್ಣನೆ ಮಾಡ್ತಾರೆ, ಉತ್ಪ್ರೇಕ್ಷೆ ಮಾಡ್ತಾರೆ. ತಾನೇ ಬರಬೇಕಿದೆ ಅಂತ. ಕಿವಿಗಳಿಗೆ ಅಪೂರ್ವವಾದ ಆಭರಣ ತೊಟ್ಟು ಚಲತ್ಪತಾಕೋಜ್ವಲ ಚಾಮರೋಜ್ಘಾಂ ಆಭರಣ ತೊಟ್ಟು ಲಕ್ಷ್ಮಿ ಮುಖ ತುಂಬ ಬಂದಂಥ ಗುಂಗುರು ಕೂದಲುಗಳನ್ನು ಒಂದು ಸಲಿ ಸ್ವಲ್ಪ ಸರಿಸಿದಾಳಂತ, ಅಲಕಗಳನ್ನು ದುಂಬಿಯಂತೆ ಇದ್ವಂತೆ. ಕಣ್ಣಾಡಿಸಿ ನೋಡ್ತಾಳೆ, ಬಂದಿದ್ದಾನ ಇಲ್ಲ ಕೃಷ್ಣ ಅಂತ. ಯಾರಿಗೆ ಗೊತ್ತಾಗ್ತಾ ಇಲ್ಲ ಕೃಷ್ಣ ಬಂದಿದ್ದಾನೆ ಅಂತ. ಆದರೆ ಕೃಷ್ಣ ಮೊದಲೇ ಬಂದಿದ್ದ. ಅರೆ ಮೊದಲೇ ಬಂದಿದ್ದಾನೆ ಕೃಷ್ಣ ಅಂತ ಅವಳಿಗೆ ಮಾತ್ರ ಗೊತ್ತಾಯ್ತಂತೆ. ವೇಗವಾಗಿ ರಥ ಬರ್ತಾ ಇದೆ. ಯಾರಿಗೆ ಅರ್ಥ ಆಗ್ತಾ ಇಲ್ಲ, ರಥ ಬಂದಾಗ ಕಾಣ್ತಿಲ್ಲ, ಯಾವುದೋ ಬಿರುಗಾಳಿ ಬೀಸ್ತಾ ಇದೆ ಅಂದ್ಕೊಂಡ್ರಂತೆ. ನೋಡಿದರೆ ರಥ ಅಷ್ಟು ವೇಗವಾಗಿ ಬಂದಿದೆ. ತದನು ಮದನ ಬಂದಿ ಭೂತ ಚಿತ್ತೇಶು ಭೂಪೇಶು
ಅವಿದಿತ ಗತಿರುದ್ಯದ್ ರೋಮರಾಜಿಂ ಪ್ರಹರ್ಷಾತ್. ರಮಾರಮಣ ಕೃಷ್ಣ ರಥದಲ್ಲಿ ರುಕ್ಮಿಣಿನ ಕರ್ಕೊಂಡು ಹೋಗ್ಲಿಕ್ಕೆ ಬರುವಾಗ ಇನ್ನೂ ಸ್ವಲ್ಪ ದೂರದಲ್ಲಿರುವಾಗಲೇ ರುಕ್ಮಿಣಿಯ ದೇಹದಲ್ಲಿ ರೋಮಾಂಚನ ಆಗಿತ್ತಂತೆ. ಕೃಷ್ಣ ಬಂದ ಅನ್ನೋ ಸೂಚನೆ ಅವಳ ದೇಹದ ರೋಮಾಂಚನದಿಂದ ಗೊತ್ತಾಯ್ತು, ಓ ಕೃಷ್ಣ ಬಂದ ಅಂತ. ಇದೇ ನೋಡಿ ನಿಜವಾದ ಸಂಬಂಧ ಅಂತಾರೆ ಇದಕ್ಕೆ. ಅವಿನಾಭಾವ ವ್ಯವಸ್ಥೆ. ಕೃಷ್ಣನನ್ನು ಬಿಟ್ಟು ರುಕ್ಮಿಣಿ ಇರಲಾರಳು, ರುಕ್ಮಿಣಿನ ಬಿಟ್ಟು ಕೃಷ್ಣ ಇರಲಾರ. ಅವ ಬಂದ ಅನ್ನೋದನ್ನು ಅವಳಿಗೆ ರೋಮಾಂಚನದಿಂದ ತಿಳಿಸ್ತಾನೆ. ಅವಿದಿತ ಗತಿ, ಉಳಿದವ್ರಿಗೆ ಗೊತ್ತಾಗಲಿಲ್ಲ, ಅವಳಿಗೆ ಮಾತ್ರ ಗೊತ್ತಾಯ್ತಂತ. ನೈಜ ಪ್ರೀತಿ, ನೈಜ ಸ್ನೇಹ. ಅವಿದಿತ ಗತಿರುದ್ಯದ್ ರೋಮರಾಜಿಂ ಪ್ರಹರ್ಷಾತ್. ಬಂದ ಕೃಷ್ಣ ಅಂದಾಗ ರೋಮಾಂಚನ ಆದದ್ದಲ್ಲೇ ಕಣ್ಣು ಅರಳಿಸಿದ್ಲಂತೆ ರುಕ್ಮಿಣಿ. ವಿಕಸಿತ ನಯನಾಬ್ಜೋದ್ಭೂತ ಹರ್ಷಾಂಬುಧಾರ. ಹರ್ಷ ಅಂಬುಧಾರ, ಕಣ್ಣರಳಿಸಿದ್ದಲ್ದೇನೆ ನನ್ನ ಪ್ರಾರ್ಥನೆಗೂ ಕೃಷ್ಣ ಬಂದಲ್ಲ ಅಂತ ಸಂತೋಷದಲ್ಲಿ ಹನಿ ಬಂತಂತೆ ಕಣ್ಣಲ್ಲಿ. ಅಷ್ಟರಲ್ಲಿ ಕೃಷ್ಣ ಅವಳ ಕೈ ಹಿಡಿದು ಎತ್ತಿ ರಥದಲ್ಲಿ ಕೂಡಿಸ್ಕೊಂಡು ಮುಂದೆ ಹೋಗಿ ಆಗಿತ್ತಂತೆ. ನಿಜ ರಥಮಧಿರೋಪ್ಯ ಸ್ವಾಂ ಪ್ರಪೇದೆ ಮುಕುಂದ. ಮೇಲ್ ನಿಂತಿದ್ದ ಜರಾಸಂಧ, ಶಿಶುಪಾಲ, ದಂತವಕ್ರ, ಸಾಲ್ವ, ಇನ್ನಿತರ ರಾಜರು ನೋಡಿದರೂ ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಹಾಗಿತ್ತು ಅಂತ ಕವಿಗಳು ಹೇಳ್ತಾರೆ. ಸಿಂಹ ತನ್ನ ಪಾಲನ್ನು ನರಿಗಳೆಲ್ಲ ನೋಡ್ತಾ ಇರುವಾಗಲೇ ಹ್ಯಾಕ್ ತಗೊಂಡು ಹೋಗ್ತದೋ ಹಾಗೆ ತನ್ನ ಪಾಲಿದು ಅಂತ ರುಕ್ಮಿಣಿಯನ್ನು ನರಿಗಳ ಮಧ್ಯದೊಳಗೆ ವೇಗವಾಗಿ ಬಂದು ತಾನದನ್ನು ಹಿಡಿದುಕೊಂಡು ಹೊರಟಾಗಿತ್ತಂತ. ಪುರುಷ ಸಿಂಹ ಶ್ರೀಹರಿ ಏನೂ ಮಾಡಲಿಕ್ಕಾಗಲಿಲ್ಲ. ಅವಳನ್ನು ಗಟ್ಟಿ ಹಿಡ್ದ. ವೇಗವಾಗಿ ಹೋಗಬೇಕು ರಥ ಅಂತ ಹೇಳಿದ್ದ ಸಾರಥಿಗೆ. ಆ ವೇಗವಾಗಿ ಹೋಗ್ತಾ ಇದೆ. ಕೃಷ್ಣ ರುಕ್ಮಿಣಿಯನ್ನು ಹತ್ರ ಕರೆದಿದ್ದಾನೆ, ನಡುವಿಗೆ ಕೈ ಹಾಕಿದ್ದಾನೆ, ಮುಖಕ್ಕೆ ಮುಖ ಕೊಟ್ಟಿದ್ದಾನೆ, ಕಣ್ಣಲ್ಲಿ ಕಣ್ಣಿಟ್ಟಿದ್ದಾನೆ. ನೋಟದಿಂದ ಅವಳನ್ನು ಮಾತಾಡಿಸ್ತಾ ಇದ್ದಾನಂತೆ. ಯಾವಾಗಲೂ ನೋಟವೇ ಮಾತು, ಮೌನವಿದೆ, ನೋಟದಿಂದ ಮಾತಾಡಿಸ್ತಾನೆ. ಮತ್ ವಿವಾಹ ಮಾಡ್ಕೊಂಡು ಏನು ಮಾಡೋದು? ಪುನರ್ವಿವಾಹೇನ ಕಿಮಿಂದಿರಾಯಾ. ಮತ್ತೆ ನಿನ್ನನ್ನು ವಿವಾಹ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ಹೇಳು? ನೀನು ಬಾ ಅಂತ ಕರೆದಿ ಬಂದಾಯಿತು. ವಿವಾಹ ಅಂದರೆ ಏನು? ನಿನ್ನ ಮಧ್ಯದೊಳಗೆ ಯಾವುದೇ ಅಡೆತಡೆಗಳಿದ್ದರೆ ಅದನ್ನು ದೂರ ಸರಿಸಿ ನಾವು ಒಂದಾಗೋದೇ ವಿವಾಹ. ಇವೆಲ್ಲ ದೂರ ಸರಿಸಲಿಕ್ಕೆ ಅಡ್ಡ ಬಂದಿದ್ರು ಅವ್ರನ್ನ ದೂರ ಸರಿಸಿ ಆಯಿತು. ನಿನ್ನನ್ನು ಹತ್ರ ಕರೆದಾಯಿತು, ಆಲಿಂಗಿಸ್ಕೊಳ್ತೇನೆ ಅಂತ ಗಟ್ಟಿ ಆಲಿಂಗಿಸ್ಕೊಂಡಾಯ್ತು. ಆನಂದ ಸಾಗರದಲ್ಲಿ ಮುಳುಗಿಸಿದಾನೆ ಅವಳನ್ನು. ಅವಳು ಆನಂದ ಅನುಭವಿಸ್ತಾ ಇದ್ದಾಳೆ. ಅದನ್ನು ವಾದರಾಜರು ಹೇಳ್ತಾರೆ, ಹೆಣ್ಣಿಗೆ ತನ್ನ ಗಂಡನ ಆಲಿಂಗನದಲ್ಲಿ ಆಗುವ ಸುಖಕ್ಕಿಂತ ಮತ್ತೊಂದು ಸುಖವೇ ಇಲ್ಲ ಅಂತಾರೆ. ಭರ್ತೃಂ ಸದ್ವಯ ಸಮ್ಮತಾಯತ ಭುಜ ಮೋದಾಂಬುಧೋ ಮಗ್ನಧೀಹಿ ಸಾಪಾಣಿಗ್ರಹಣಾದಪಿ ಮಮಧಿಕಂ ಮೇನೇ ವಿವಾಹೋತ್ಸವಂ. ಪಾಣಿಗ್ರಹಣ ಮಾಡಿ ವಿವಾಹ ಮಾಡಿಕೊಳ್ಳೋದಕ್ಕಿಂತಲೂ ಹೆಚ್ಚಿನ ಸುಖವನ್ನು ಶ್ರೀಕೃಷ್ಣ ಆಗಲೇ ಅವಳಿಗೆ ಕೊಟ್ಬಿಟ್ಟ. ರಮಾರಮಣ ಅವಳು ಸುಮ್ಮನೆ ಇದ್ದಾಳೆ, ಏನೂ ಮಾತಾಡ್ತಾ ಇಲ್ಲ. ಯುದ್ಧ ಮಾಡಲಿಕ್ಕೆ ಬಂದರು. ರುಕ್ಮಿ, ಶಿಶುಪಾಲನ ಕಡೆಯವರು, ರುಕ್ಮಿ ಕಡೆಯವರು ಅವರವರನ್ನು ಯುದ್ಧ ಮಾಡಿ ಕೃಷ್ಣನೇ ಸೋಲಿಸಿದ. ಯಾರ್ಯಾರು ಸ್ವಯಂವರದಲ್ಲಿ ಪಾಲ್ಗೊಳ್ಬೇಕು ಅಂತ ಬಂದ ರಾಜರಿದ್ದರೋ ಅವರನ್ನು ಸೋಲಿಸಿದ. ಯಾಕಂದರೆ ಅವಳು ಹೇಳಿದ್ಲು ರುಕ್ಮಿಣಿ ಪತ್ರದಲ್ಲಿ, ನನ್ನನ್ನು ನೀನು ರಾಕ್ಷಸ ವಿಧಿಯಂತೆ ವಿವಾಹ ಮಾಡಿಕೊಳ್ಬೇಕು ಅಂತ. ವಿವಾಹದಲ್ಲಿ ಪ್ರಭೇದ ಹೇಳ್ತಾರೆ. ಪ್ರಾಜಾಪತ್ಯ, ಗಾಂಧರ್ವ, ಬ್ರಾಹ್ಮಣ, ರಾಕ್ಷಸ, ಹೀಗೆಲ್ಲ ಪೈಶಾಚ ವಿವಾಹದ ಪ್ರಭೇದಗಳ ಹೆಸರುಗಳು. ಈ ವಿವಾಹದ ಪ್ರಭೇದದಲ್ಲಿ ಬ್ರಾಹ್ಮಣ ಅಂತನ್ನೋದು ಜಾತಿಗೆ ಸಂಬಂಧಪಟ್ಟ ಹೆಸರಲ್ಲ. ಇಲ್ಲಿ ಆ ಶಬ್ದ ಲಾಜಹೋಮ ಮಾಡಿ ಗುರು ಹಿರಿಯರು ನಿಶ್ಚಿತಗೊಳಿಸಿದಂತೆ ಲಾಜಹೋಮ ಮುಗಿಸಿ ಅವಳನ್ನು ವಿವಾಹ ಮಾಡಿ ಪಾಣಿಗ್ರಹಣ ಮಾಡಿ ಸಪ್ತಪದಿ ತುಳಿದು ಮಾಡಿಕೊಳ್ಳೋ ವಿವಾಹಕ್ಕೆ ಬ್ರಾಹ್ಮಣ ವಿವಾಹ ಅಂತ ಹೆಸರಂತೆ. ರಾಕ್ಷಸ ವಿವಾಹ ಅಂದರೆ ಲಾಜಹೋಮ ಆಮೇಲೆ ಪಾಣಿಗ್ರಹಣ ಮೊದಲಂತೆ. ಇಷ್ಟೇ ವ್ಯತ್ಯಾಸ.
ಅವಳು ಮನೆಯೊಳಗಿರ್ತಾಳೆ, ಅವಳ ಮನಸ್ಸು ಇವನ ಮನಸ್ಸು ಒಂದಾಗಿರ್ತದೆ. ಅವಳು ಇವನನ್ನೇ ಬಯಸ್ತಾಳೆ, ಯಾರಿಗೂ ಹೇಳಬೇಕಾಗಿಲ್ಲ. ಕ್ಷತ್ರಿಯ ತನ್ನ ಪರಾಕ್ರಮ ಮೆರೆದು ಅವಳನ್ನು ಕರ್ಕೊಂಡು ಬರಬೇಕು. ಆವಾಗಲೇ ಪಾಣಿಗ್ರಹಣ ಆಗೋಯ್ತು. ಯಾರಾದರೂ ಯುದ್ಧ ಮಾಡಲಿಕ್ಕೆ ಬಂದರೆ ಅವರನ್ನು ಸೆರೆಬಡಿದು ಸೋಲಿಸ್ಬೇಕು. ಆಮೇಲೆ ಮನೆಗೆ ಹೋಗಿ ಲಾಜಹೋಮ ಮಾಡಬೇಕಂತೆ. ಹೋಮ ಬಿಡೋ ಹಾಗಿಲ್ಲ, ಆದರೆ ಪಾಣಿಗ್ರಹಣ ಮೊದಲು, ಲಾಜಹೋಮ ಆಮೇಲೆ ಅಂತ ವ್ಯವಸ್ಥೆಗಳು ಸ್ವಲ್ಪ ವ್ಯತ್ಯಾಸ. ರಾಕ್ಷಸ, ಇದು ಪೈಶಾಚ, ಗಾಂಧರ್ವ, ರಾಕ್ಷಸ. ಗಾಂಧರ್ವ ವಿವಾಹದೊಳಗೂ ಮನಸ್ಸು ಇಬ್ಬರದು ವಧುವರದು ಒಂದಾಗಿಬಿಟ್ಟು ಅವರಿಬ್ಬರೇ ಪಾಣಿಗ್ರಹಣ ಮಾಡಿ ಆಲಿಂಗನ ಮಾಡಿಕೊಂಡು ಸುಖಜೀವನ ನಡೆಸಿ ಆಮೇಲೆ ಮತ್ತೆ ಪುನಃ ಅವರು ಲಾಜಹೋಮ ಮಾಡಿಕೊಳ್ಳೋ ವಿಧಿಗೆ ಅದು ಗಾಂಧರ್ವ ಅಂತ ಹೆಸರಂತೆ. ಹೀಗೆ ಗಾಂಧರ್ವ ರಾಕ್ಷಸ ವಿವಾಹದಲ್ಲಿ ಪಾಣಿಗ್ರಹಣ ಮೊದಲು, ಹೋಮ ಆಮೇಲೆ. ಬ್ರಾಹ್ಮಣದಲ್ಲಿ ವ್ಯತ್ಯಾಸ, ಮೊದಲು ಹೋಮ ಆಮೇಲೆ ಪಾಣಿಗ್ರಹಣ. ಬರೀ ಪಾಣಿಗ್ರಹಣ ಅಲ್ಲ, ವಿವಾಹದಲ್ಲಿ ಹೋಮ ಆದಮೇಲೆ ಅವಳ ದರ್ಶನ ಸ್ಪರ್ಶನ ಪಾಣಿಗ್ರಹಣ, ಅದಕ್ಕೆಲ್ಲ ಬೇರೆ ಬೇರೆ ಮಂತ್ರಗಳನ್ನು ಹೇಳ್ತಾರೆ. ಹೀಗೆ ವ್ಯವಸ್ಥೆ. ರುಕ್ಮಿಣಿ ಬರೆಯುವಾಗೇನು ಬರೆದಿದ್ದಾಳೆ, ಹೇ ಪುರುಷ ಸಿಂಹ, ನರಸಿಂಹ ಶ್ರೀಕೃಷ್ಣ, ನನ್ನ ಮೇಲೆ ಕಾಮುಕರಾದ ನರಿಗಳಂತೆ ಶಿಶುಪಾಲಾದಿಗಳು ಕಣ್ಣು ಹಾಕ್ತಿದ್ದಾರೆ. ನೀನು ಬಂದು ಯುದ್ಧ ಮಾಡಿ ಆ ಎಲ್ಲ ನರಿಗಳನ್ನು ದೂರ ಅಟ್ಟಿ ನಿನ್ನ ಸಿಂಹದ ಪಾಲ್ನಂತೆ ಇರುವ ನನ್ನನ್ನು ರಾಕ್ಷಸ ವಿಧಿಯಂತೆ ವಿವಾಹ ಮಾಡ್ಕೋ ಅಂತ ಬರದ್ಲಂತೆ. ಹಾಗಾಗಿ ಭಾಗವತದಲ್ಲಿ ತ್ವಂ ರಾಕ್ಷಸೇನ ವಿಧಿನ ಅಂತ ಸ್ಪಷ್ಟವಾಗಿ ಶಬ್ದ ಇದೆ, ರಾಕ್ಷಸ ವಿಧಿ ಅಂತ. ಹಾಗೆ ಮಾಡ್ತಾಳೆ. ಅದಕ್ಕೆ ಕೃಷ್ಣ ಅದನ್ನೇ ಅನುಸರಿಸಿದ, ಅವಳ ಮಾತಂತೆ ಅನುಸರಿಸಿದ ಅಂತ ಭಾಗವತ್ ಪುರಾಣ ಹೇಳ್ತದೆ. ಯುದ್ಧ ಮಾಡಲೇಬೇಕಾಯ್ತು, ಯುದ್ಧ ಮಾಡಿದ. ಯಾರ್ಯಾರು ರುಕ್ಮಿಣಿಯ ಸ್ವಯಂವರದಲ್ಲಿ ನಾನು ನಾನು ಅಂತ ಬಂದಿದ್ರು ಅವರನ್ನು ಸೆರೆ ಬಡ್ದ, ಸೋಲಿಸಿದ. ಕೊನೆಗೆ ರುಕ್ಮಿಣೂ ಬಂದಂತೆ ಯುದ್ಧ ಮಾಡಲಿಕ್ಕೆ. ರುಕ್ಮಿ ಯುದ್ಧಕ್ಕೆ ನಿಂತಾಗ ಅವನದೇನು ಪರಾಕ್ರಮ ತೋರಲಿ ಅಂತ ಮಾಡಿ ಆಮೇಲೆ ಕೃಷ್ಣ ಅವನನ್ನು ಬಿಲ್ಲಿಗೆ ಬಾಣ ಹೂಡಿ ಅವನನ್ನು ಕೊಲ್ಲಬೇಕು ಅಂತ ಹೊರಟ. ಅಷ್ಟರಲ್ಲಿ ರುಕ್ಮಿಣಿ ರಥದಲ್ಲೇ ಇದ್ಲಲ್ಲ, ತಡದ್ಲಂತೆ. ಎಷ್ಟೇ ಆಗಲಿ ಅಣ್ಣ ಕಲ್ಯಾಣ ಮಾಡಿಕೊಳ್ಳುವಾಗ ಇವ್ದ್ಯಾಕೆ ಕೊಲ್ತಿ ಬಿಟ್ಬಿಡು ಅಂತಂದ್ಲು. ಅವಳ ಮಾತನ್ನು ಕೇಳಿ ಕೃಷ್ಣ ಬಿಲ್ಲಿಗೆ ಹೂಡಿದ ಬಾಣವನ್ನು ಸ್ವಲ್ಪ ಅವನ ಕುತ್ತಿಗೆಗೆ ಬೀಳಬೇಕಾದದ್ದನ್ನು ತಲೆ ತುದಿ ಭಾಗಕ್ಕೆ ಬಿಟ್ಟನಂತೆ. ಅವನ ತಲೆ ತುದಿ ಭಾಗದಲ್ಲಿದ್ದ ಕೂದಲೆಲ್ಲ ಕಿತ್ಕೊಂಡು ಹೋಯ್ತು. ಈ ಜುಲ್ಪಿ ಅಂತಾರೆ ನಮ್ಮ ಕಡೆಯಲ್ಲೆಲ್ಲ, ಜುಟ್ಟು ಬಿಟ್ಟಂಗಾಗಿತ್ತಂತೆ. ಅದಕ್ಕೆ ವಾದರಾಜರ ಹಾಸ್ಯ ಮಾಡ್ತಾರೆ. ಸಂಪತ್ತಿನ ರೂಪ ಲಕ್ಷ್ಮಿ ರುಕ್ಮಿಣಿಯಾಗಿ ನಿನ್ನ ಮನೆಗೆ ಬಂದ್ಲು ಸಹೋದರಿ, ಹೋಗಿ ಹೋಗಿ ಶಿಶುಪಾಲನಿಗೆ ಅವಳನ್ನು ಕೊಡ್ತೇನೆ ಅಂತ ಹೊರಟಿದ್ದಿ. ಅವಳು ನನ್ನ ಬಳಿಗೆ ಬಂದ್ಲು, ನನ್ನವಳು ಅಂತಾದ್ಲು. ಇನ್ನು ನಿನ್ನ ಮನೆಯೊಳಗೆ ಲಕ್ಷ್ಮಿ ಇಲ್ಲ, ಯಾರ ಮನೆಯಲ್ಲಿ ಲಕ್ಷ್ಮಿ ಹೋಗ್ತಾಳೆ ಅವ್ರ ತಲೆ ಬೋಳಿಸ್ತು ಅಂತ ಬಯಸ್ಕೋತಾರೆ. ಹಾಗೆ ಅವನ ತಲೆನೇ ಬೋಳಿಸಿದ ಅಂತ. ಯಾಕೆ ಅಂದರೆ ಲಕ್ಷ್ಮಿ ಕಳೆದು ಹೋದ್ಲು ನಿನ್ನ ಮನೆಯಿಂದ, ನನ್ನ ಮನೆಗೆ ಬಂದ್ಲಲ್ಲ ಅಂತ ತೋರಿಸಿದಂತೆ ಮಾಡಿದ. ಆಮೇಲೆ ರುಕ್ಮಿ ಅವಮಾನ ಆಯಿತು, ಜರಾಸಂಧನಿಗೆ ಅವಮಾನ ಆಯಿತು. ಶಿಶುಪಾಲ ಅಂತೂ ದೊಡ್ಡ ಕನ್ನಡಿ ಮುಂದೆ ಕೂತ್ಬಿಟ್ಟಿದ್ದ. ಆಗಲೇ ಯಾವುದೋ ಬೇರೆ ದೇಶದಿಂದ ಅವನು ಅಲಂಕಾರ ಮಾಡಿಸ್ಕೊಳ್ಳಿಕ್ಕೆ ಅಂತ ಕರೆಸಿದ್ದ. ಈ ಬ್ಯೂಟಿ ಪಾರ್ಲರಿಂದ ಕರೆಸಿರ್ತಾರಲ್ಲ, ಹಂಗೆ ಅವನು ಕರೆಸಿದ್ದ. ದೊಡ್ಡ ಕನ್ನಡಿ ಹಾಕ್ಕೊಂಡು ಮುಖಕ್ಕೆಲ್ಲ ಒಂದಿಷ್ಟು ಅವೇನೋ ಬಿಳಿ ಬಿಳಿದೆಲ್ಲ ಬಡ್ಕೊಂಡು ಕೂತಿದ್ದ. ಬಂದು ಹೇಳಿದ್ರಂತೆ, ಏನೋ ಶಿಶುಪಾಲ ನಿನ್ನ ಹಣೆ ಬಾರ, ನಿನಗೆಲ್ಲಿ ಸಿಗ್ತಾಳೋ ರುಕ್ಮಿಣಿ, ಹೆಟ್ಟ ದೇಹ ಕೆಟ್ಟ ಮಾರಿ, ನಿನಗೆ ರುಕ್ಮಿಣಿ ಬೇಕಾ? ನೋಡು ಕೃಷ್ಣ ಇಲ್ಲಿದ್ದಾನೆ, ರುಕ್ಮಿಣಿ ಅಲ್ಲಿದ್ದಾಳೆ ಅಂತ ಎಲ್ಲ ಸಜ್ಜನರು ನಕ್ಕು ಅಪಹಾಸ ಮಾಡಿ ಅವನನ್ನು ಹಾಸ್ಯಾಸ್ಪದನನ್ನು ಮಾಡಿಬಿಟ್ರು. ರುಕ್ಮಿಣಿನ ಕೃಷ್ಣ ಅಪಹರಿಸಿಕೊಂಡು ಹೋದ್ನ ಅಂತ ಹೇಳಿ ಸಿಟ್ಟು ಬಂದು ಅಲ್ಲಿದ್ದ ಕನ್ನಡಿಗೆ ಹೋಗಿ ಮುಖಕ್ಕೆ ಮುಖ ಕೊಟ್ಟು ಹೊಡೆದುಕೊಂಡ. ಮೊದಲೇ ಮಂಡೋಳೆಲ್ಲ ಕಟ್ಕೊಂಡಿದ್ದ. ಈ ಮಂಡೋಳೆ ಅಂತ ಕಟ್ತಾರಲ್ಲ, ಮುತ್ತಿನ ಸರ ಕಟ್ಕೊಂಡಿದ್ದ ತಲೆಗೆ, ಬಾಸಿಂಗ ಅಂತಾರೆ, ಅದನ್ನು ಕಟ್ಕೊಂಡಿದ್ದ. ರುಕ್ಮಿಣಿ ಸಿಗಲಿಲ್ಲಲ್ಲ ಅಂಥೇಳಿ ಕನ್ನಡಿಗೆ ಹೋಗಿ ಮಾರಿ ಬಡ್ಕೊಂಡ, ಭುಜಗಳನ್ನು ಬಡಿದುಕೊಂಡ, ಜರಾಸಂಧ ಗೋಡೆಗೆ ಹೋಗಿ ಗುದ್ದುಕೊಂಡ. ಇಷ್ಟಾದರೆ ಸಾಕು ಅಂದ ಕೃಷ್ಣ, ಇಷ್ಟಾದರೆ ಸಾಕು. ಯಾರನ್ನು ಅವಮಾನ ಮಾಡಬೇಕು ಅಂತ ಹೊರಟಿದ್ರೋ ಅವರೇ ಅವಮಾನಿತರಾದರು ಅಂತ ಪುರಾಣ ಹೇಳ್ತಾರೆ.
ಅದಕ್ಕೆ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಮ್ಮ ಬದುಕಿನುದ್ದಕ್ಕೂ ಅವಮಾನ ಆಗ್ತದೆ ಅಂತದೆ ಪುರಾಣ. ಹಿಂದೆ ಯಾವಾಗೆಲ್ಲ ನಾವು ಅವಮಾನ ಮಾಡಿಸ್ಕೊಂಡೇವೆ, ಅದರ ಮೂಲ ಕಾರಣವೂ ಇದೆ ಅಂತೆ. ದೈವ ಹಾಗೂ ಧರ್ಮದ ವಿರುದ್ಧ ನಮ್ಮ ನಡೆ ಅದು ನಮ್ಮನ್ನು ಎಲ್ಲ ರೀತಿಯಿಂದ ಅವಮಾನ ಮಾಡಿಸ್ತದಂತೆ. ಎಲ್ಲ ರೀತಿಯಿಂದ ಕುಟುಂಬದಲ್ಲಿ ಅವಮಾನ ಮಾಡಿಸ್ತದೆ, ಸಮಾಜದಲ್ಲಿ ಅವಮಾನ ಮಾಡಿಸ್ತದೆ. ಯಾಕೆ? ದೈವದ ವಿರುದ್ಧದ ನಡೆಗಳು. ಭಗವಂತ ಕೃಷ್ಣನಿಗೆ ವಿರುದ್ಧ, ಲಕ್ಷ್ಮಿ ರುಕ್ಮಿಣಿಗೆ ವಿರುದ್ಧವಾದ ನಡೆ ಬಹಳ ದೊಡ್ಡ ಅವಮಾನ ಆಯಿತು ಜರಾಸಂಧನಿಗೆ. ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ಮೂಲ ಮಾಧವ ಅಂತ ಕ್ಷೇತ್ರಕ್ಕೆ ಕರೆತಂದ. ಯದಿಂದಿರಾಯಾ ತದಭೂದ್ಧಿ ಮೂಲಂ ಪ್ರಿಯಾಂಗ ಸಂಶ್ಲೇಷ ಮಹೋತ್ಸವ ಶ್ರಿಯ. ದ್ವಾರಕಾಪಟ್ಟಣದ ಹತ್ರ ಈ ಕ್ಷೇತ್ರ ಇವತ್ತಿಗೂ ಇದೆ. ಇಂದಿರಾಯಾ ಮೂಲ, ಪ್ರಾಯ ಮುಂದೆ ಕೃಷ್ಣ ರುಕ್ಮಿಣಿಯನ್ನು ಕರೆತಂದು ವಿವಾಹ ಮಾಡಿಕೊಳ್ತಾನೆ ಅಂತ ಹೇಳಿ ಆ ಸ್ಥಳಕ್ಕೆ ಮೂಲ ಮಾಧವ ಅಂತ ಹೆಸರಿಟ್ಟಿದ್ರಂತೆ. ಅಲ್ಲಿಗೆ ಬಂದ. ಯಾದವರಿಗೆಲ್ಲ ಹೇಳಿದ್ದ, ದ್ವಾರಕಾಪಟ್ಟಣದಿಂದ ಯಾದವರು ಬಂದರು. ಕೆಲವು ಹರಿಭಕ್ತರಾದ ರಾಜರಿಗೆಲ್ಲ ಕಳಿಸಿದ್ದ ಸಂದೇಶ. ಹಾಗಾಗಿ ಕೆಲವರೆಲ್ಲ ರಾಜರು ಸೇರಿದ್ರಂತೆ ಮೂಲ ಮಾಧವ ಕ್ಷೇತ್ರದಲ್ಲಿ. ಕೆಲವು ರಾಜರೆಲ್ಲ ನಾವು ವರನ ಕಡೆ ಅಂತ ಮೊದಲೇ ಮಾತಾಡಿಕೊಂಡ್ರು. ಕೆಲವರೆಲ್ಲ ಇಲ್ಲ ನಾವು ವಧುವಿನ ಕಡೆ ಅಂತ ಮಾತಾಡಿಕೊಂಡ್ರು. ಎರಡು ಪಕ್ಷ ಆಯಿತು. ಮುತ್ತಿನ ರಾಶಿಗಳನ್ನು ತಂದು ಮುಂದೆ ಸುರಿದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ರುಕ್ಮಿಣಿ ಕೃಷ್ಣರಿಬ್ಬರ ಮಧ್ಯದೊಳಗೆ ವಾಂಗ್ನಿಶ್ಚಯ ಅಂತ ಮಾಡಿದರು ಅಂತ ರಾಜರು ವರ್ಣನೆ ಮಾಡ್ತಾರೆ. ವಾಂಗ್ನಿಶ್ಚಯದ ಉದ್ದೇಶ ಏನು ಅಂದರೆ, ವಿವಾಹ ಆಗಬೇಕಾದ್ರೆ ಕುಲಮಗ್ರೇ ಪರೀಕ್ಷೇತ, ಇದು ಸ್ಮೃತಿ ಗ್ರಂಥ. ಕುಲ ಪರೀಕ್ಷೆ ಮಾಡಬೇಕು ವಧುವರರಲ್ಲಿ ಅಂತ ಶಾಸ್ತ್ರಗಳು ಹೇಳ್ತಾರೆ. ಕುಲ ಪರೀಕ್ಷೆ ಆದಮೇಲೆ ಅವರಲ್ಲಿ ಯಾವ್ಯಾವ ರೀತಿಯಿಂದ ಯೋಗ ಕಲ್ತು ಬರ್ತದೋ ಇಲ್ವೋ ಅಂತ ದೈವಜ್ಞರ ಮೂಲಕ ಅದನ್ನು ತೋರಿಸ್ಬೇಕು. ಆಮೇಲೆ ಅವರಿಬ್ಬರ ಮನಸ್ಸಿಗೆ ಸಮ್ಮತ ಇದೆ ಅಂತ ಅದನ್ನು ತಿಳಿಸ್ಬೇಕು. ಆಮೇಲೆ ಮುಹೂರ್ತ ನೋಡಬೇಕು, ಆಮೇಲೆ ಕಲ್ಯಾಣ ಮಾಡಬೇಕು. ಇಷ್ಟು ಪ್ರೊಸೆಸ್ಸು. ಇದಕ್ಕೆ ಅನುಗುಣವಾಗಿ ವಿವಾಹ ಕೃಷ್ಣ ಮಾಡಿಕೊಂಡ ಅಂತ ಪುರಾಣ ಹೇಳ್ತದೆ. ವಾದರಾಜರು ವರ್ಣನೆ ಮಾಡಿದ್ದಾರೆ. ಸರಿ, ಕುಲ ಪರೀಕ್ಷೆ ಮಾಡುವಾಗ ಹೇಳಿದರು, ಕನ್ಯೆಯ ಕುಲ ಯಾವುದು? ಕನ್ಯೆಯ ಕುಲ ಯಾವುದು ಅಂದಾಗ ಸುವಾಸಿನಿಯರೆಲ್ಲ ಸೇರಿದ್ದಾರೆ. ಮಂಗಳ ದ್ರವ್ಯಗಳನ್ನು ತಂದಿಟ್ಟಿದ್ದಾರೆ. ಮಂಗಳ ವಾದ್ಯಗಳನ್ನು ಮೊಳಗಿಸಿದ್ದಾರೆ. ಮಾತನಾಡ್ತಾ ಕುಲ ಪರೀಕ್ಷೆಯಲ್ಲಿ ಕುಲ ಯಾವುದು? ವೈದರ್ಭ ವಂಶೋದಧಿಜಾತರತ್ನಂ ಇಯಂ ಸತಿ ಸೋಪ್ಯುಡುನಾಯಕಸ್ಯ. ವೈದರ್ಭ ವಂಶ, ವಿದರ್ಭ ದೇಶದ ರಾಜನ ಮಗಳಾದ್ದರಿಂದ ವೈದರ್ಭ ವಂಶವೇ ಒಂದು ಸಾಗರ. ಸಾಗರದಲ್ಲಿ ಯಾವಾಗಲೂ ಹುಟ್ಟೋದು ಮುತ್ತೆ. ಹಾಗಾಗಿ ರುಕ್ಮಿಣಿ ವೈದರ್ಭ ವಂಶ ಸಾಗರದಲ್ಲಿ ಬಂದ ಮುತ್ತು ಅಂತಂದ್ರಂತೆ. ಇವ್ರು ಯಾಕೆ ಸುಮ್ಮನೆ ಇರ್ತಾರ್ರಿ? ವರನ ಕಡೆಯವರು ನಮ್ಮ ಹುಡುಗನು ಚಂದ್ರವಂಶ ಸಾಗರದಲ್ಲಿ ಹುಟ್ಟಿದ ಮುತ್ತು ಅಂತಂದ್ರಂತೆ. ಮುತ್ತು ಮುತ್ತು ಒಟ್ಟಿಗೆ ಕಳೀತದೆ ಅಲ್ವೇ? ಸೋಪ್ಯುಡುನಾಯಕಸ್ಯ. ಇದೇ ಕುಲ ಪರೀಕ್ಷೆ ಅಂದರೆ. ಸತ್ಕುಲ ಅಂತ ಆಗಲೇ ಎಲ್ಲ ಕಡೆಯಲ್ಲಿ ಪ್ರಸಿದ್ಧಿ ಇರ್ತಿದ್ವು. ಇಂಥ ಕುಲನ ನಿಮ್ಮದು, ಹಾಗಾದರೆ ನಾವು ವಿವಾಹ ಮಾಡ್ಕೊಳ್ತೀವಿ ಅಂತಿದ್ರಂತೆ. ಅದನ್ನು ರಾಜರು ಎಷ್ಟು ಚಮತ್ಕಾರವಾಗಿ ವರ್ಣಿಸಿ, ಚಂದ್ರಕುಲನ ಇನ್ನೇನು ಮಾತೇ ಆಡೋ ಹಾಗಿಲ್ಲ. ಅಂದರೆ ಆ ಕುಲದಲ್ಲಿ ಹುಟ್ಟಿದಾನೆ ಅಂದ್ರೆ ಅವನಿಗೊಂದು ಒಳ್ಳೆಯ ಗುಣಗಳು, ಸೌಶೀಲ್ಯ, ಸೌಮನಸ್ಸು, ಸಂಪತ್ತು ಇರ್ತದೆ ಅಂತ ಖಾತ್ರಿ ಅಂತೆ. ಹಾಗಾಗಿ ಕುಲ ಪರೀಕ್ಷೆ ಅಂತಾರೆ. ಆಮೇಲೆ ಮತ್ತೆ ಕುಲೋದ್ಭವ ಅಲಂಕೃತಿರೇತಯೋಸ್ತತ್ಪರಂಪರಾ ಯೋಗ್ಯ ಮವೈತ ಯೋಗ್ಯಂ. ಇವರಿಬ್ಬರ ಮನಸ್ಸಿನಲ್ಲಿ ವಿವಾಹದ ಭಾವನೆಗಳಲ್ಲಿ ವ್ಯತ್ಯಾಸ ಆಗಬಾರ್ದು. ಅದಕ್ಕೆ ಮನಸ್ಸು ಕಲಿಬೇಕು ಯಾವಾಗಲೂ. ಅದಕ್ಕೆ ಹೇಳ್ತಾರೆ, ನಮ್ಮ ಹುಡುಗಿ ಯಾವಾಗಲೂ ಕಮಲದಲ್ಲಿರ್ತಾಳೆ ಅಂತಂದ್ರಂತೆ. ಅವಳು ಕಮಲವನ್ನು ಇಷ್ಟಪಡ್ತಾಳೆ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿ. ಪದ್ಮಾಲಯೇ ಪದ್ಮದಳಾಯತಾಕ್ಷಿ, ಪದ್ಮದಲ್ಲೇ ಕೂಡ್ತಾಳೆ, ಪದ್ಮವನ್ನು ಪ್ರೀತಿಸ್ತಾಳೆ, ಪದ್ಮ ಕೈಯಲ್ಲಿ ಹಿಡಿದಿದ್ದಾಳೆ, ಪದ್ಮದಂತೆ ಕಣ್ಣಿನವಳಾಗಿದ್ದಾಳೆ. ಎಲ್ಲವೂ ಪದ್ಮ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿ. ಎಷ್ಟು ಪದ್ಮ ಇದೆ, ಎಲ್ಲ ಕಮಲ.
ಹಾಗಾಗಿ ಕಮಲವನ್ನು ಹೆಚ್ಚು ಇಷ್ಟಪಡ್ತಾಳೆ. ಇದು ಅವಳದು. ಅದಕ್ಕೆ ವರನ ಕಡೆಯವರು ಹೇಳ್ತಾರೆ, ನಮ್ಮ ಹುಡುಗ ನೀರಿನೊಳಗೇ ಇರ್ತಾನ್ರಿ ಯಾವಾಗಲೂ ಅಂತ. ನಾರಾಯಣೋ ಎಂ ನವನೀರದಾಭಃ. ನವನೀರದ, ನವನೀರದ ಅಂದರೆ ನೀರು ತುಂಬಿದ ಮೋಡದಂತೆ ಮೈಬಣ್ಣದ ಕೃಷ್ಣ, ಮೇಘಶ್ಯಾಮ. ನಾರಾಯಣ, ನಾರ ಅಂದರೆ ನೀರು, ಪ್ರಳಯ ಕಾಲದಲ್ಲಿಯೂ ನೀರಿನಲ್ಲಿ ಇರ್ತಾನೆ. ಇನ್ನು ಉಳಿದ ಸಮಯದೊಳಗೂ ನೀರಿನಲ್ಲೇ ಶೇಷನ ಕರೆಸ್ಕೊಂಡು ಹಾಸಿಗೆ ಮಾಡಿ ಹಾಕ್ಕೊಂಡಿರ್ತಾನೆ. ಅಂತೂ ನೀರು ಬಿಟ್ಟು ಬರಲ್ರಿ ಅವ. ನಾರಾಯಣ ಶಬ್ದದ ಅರ್ಥವೂ ಅದಿದೆ, ಆಪೋ ನಾರ ಅಂತ ವಿವರಣೆ ಕೊಟ್ಟಿದ್ದಾರೆ. ಕಮಲ ನೀರಿನಿಂದ ಹೊರಗೆ ತೆಗೆದ್ರೆ ಬಾಡ್ತದೆ. ಯಾವಾಗಲೂ ಕೆಳಗೆ ನೀರೇ ಇತ್ತು ಅಂದರೆ ಯಾವಾಗಲೂ ನೀರಿದೆ ಅಂತ ಬಾಡಲ್ಲ, ಅದರದ್ದು ಮಹತ್ವ. ಹಾಗಾಗಿ ನಿಮ್ಮ ಹುಡುಗಿ ಕಮಲ, ನಮ್ಮ ಹುಡುಗ ನಾರಾಯಣ. ಅವಳು ಬಾಡಬಾರ್ದು ಅಂದರೆ ಇವನು ಕೈ ಹಿಡಿಬೇಕು ಅಂತ ಯೋಗ ಕಲ್ತಿದೆ. ಪದ್ಮಾಲಯಾಸ ಕಿಲ ಪಾವನಾಂಗಿ ನಾರಾಯಣೋ ಯಂ ನವನೀರದಾಭಃ ತೇನಾನಯೋ ಸುಸ್ಥಿರಮೇವ ಯೋಗಂ. ಈ ಕಾರಣದಿಂದ ಇವರಿಬ್ಬರಲ್ಲಿ ಯೋಗ ಸ್ಥಿರವಾಗಿದೆ ಅಂತ ಚಮತ್ಕಾರ ಮಾಡ್ತಾರೆ. ಆಮೇಲೆ ಕನ್ಯೆ ಕಡೆಯವರೆಲ್ಲ ಕಂಡೀಷನ್ ಹಾಕಿಸಿದ್ರು ಅಂತಿದೆ. ಏನೆಲ್ಲ ವರ ನೋಡಿ, ಮೊದಲೇ ಕನ್ಯಾದಾನ ಮಾಡುವ ಮುನ್ನವೇ ಹೇಳಿಬಿಟ್ಟಿರಬೇಕು ಅಂತಾರೆ. ಭಾರದ ಕೆಲಸ ಹಚ್ಚಬಾರ್ದು, ಕುಟ್ಟೋಣ, ಒಗೆಯೋಣ, ರುಬ್ಬೋಣ. ನಮ್ಮ ಹುಡುಗಿಗೆ ಅವು ಯಾವುದೂ ಬರಲ್ಲ. ಎಲ್ಲದಕ್ಕೂ ಒಂದು ಮಷಿನ್ ಇರಬೇಕೀಗ. ಕುಟ್ಲಿಕ್ಕೆ ಬೇರೆ ಮಷಿನ್ನು, ಒಗಿಲಿಕ್ಕೆ ಮಷಿನ್ ಬೇರೆ, ರುಬ್ಬೋದು ಬೇರೆ. ಕುಟ್ಟೋಣ, ಒಗೆಯೋಣ, ರುಬ್ಬೋಣ ಇವಿಷ್ಟು ನಮ್ಮ ಹುಡುಗಿ ಮಾಡಲ್ಲ. ಮತ್ತು ಯಾರಾದರೂ ತವ್ರ ಮನೆ ಕಡೆ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ ತಮ್ಮಂದರು ಅವರನ್ನು ನೆನಪಿಸ್ಕೊಂಡ್ರೆ ಕೂಡಲೇ ಕಳಿಸ್ಕೊಡ್ಬೇಕು. ಸಂದೇಶ ನಾವೇನಾದರೂ ಬರೆದು ಕಳಿಸಿರ್ತೀವಿ, ಸಂದೇಶ ಮಾತ್ರಮಭಿವೀಕ್ಷ್ಯ. ಪತ್ರ ಬರ್ತಿರ್ಲಿಕ್ಕೆ ತವ್ರ ಮನೆ ಕಡೆಯಿಂದ ನೋಡಿ ಕಳಿಸೇ ಬಿಡಬೇಕಂತೆ. ಮತ್ತು ಈ ಮತ್ತೊಂದು ವಿವಾಹ ಮಾಡ್ಕೊಳ್ಳೋ ಹಾಗಿಲ್ಲ ಯಾವ ಕಾರಣಕ್ಕೂ. ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೆ ಬಿಟ್ಟು ಹೋಗೋ ಹಾಗಿಲ್ಲ. ಭಾಳ ಮುಖ್ಯ ಇದು. ಹೊರಟನೇನೋ ನೀನು ತಡ ಮಾಡಿದಿ, ನಾನು ಒಬ್ಬನೇ ಹೋಗ್ತೀನಿ ಅನ್ನೋ ಹಾಗಿಲ್ಲ. ಅವಳು ತಡ ಆಗಲಿ ಬೇಗ ಬರಲಿ, ಅವ್ರು ರೆಡಿ ಆಗೋದೇ ಒಂದು ಸ್ವಲ್ಪ ಹೊತ್ತು ಸಮಸ್ಯೆ ಇರ್ತದೆ. ನಿಧಾನಕ್ಕೆ ತಯಾರಾಗ್ತಿರ್ತಾರೆ. ಇವನಿಗೆ ಪೇಷನ್ಸ್ ಉಳಿಯಲ್ಲ. ಹಂಗೆಲ್ಲ ಆಗೋ ಹಾಗಿಲ್ಲ. ಭಾರದ ಕೆಲಸ ಹೇಳೋ ಹಂಗಿಲ್ಲ, ಬಿಟ್ಟು ಹೋಗೋಂಗಿಲ್ಲ ಸಭೆ ಸಮಾರಂಭಗಳಿಗೆ. ಮತ್ತೊಬ್ಬಳನ್ನು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ಈ ಎಲ್ಲ ಕರಾರುಗಳಿಗೆ ಒಪ್ಪಿಗೆ ಇದೆ ಅಂತಾದರೆ ಕಲ್ಯಾಣ ಮಾಡಿಕೊಡ್ರಿ. ಕೃಷ್ಣ ಮೊದಲೇ ಹೇಳಿದ್ದ, ಅವ್ರ ಕಂಡೀಷನಿಗೆ ಯಾವುದಕ್ಕೂ ಇಲ್ಲ ಅನ್ನಬೇಡಿ ಎಂದಿದ್ದ. ನೀವಿಲ್ಲ ಅನ್ನೋಣ, ಅವ್ರಿಗೇನೋ ಸಂಶಯ ಬರಲಿಕ್ಕೆ ಶುರು ಆಗೋಣ, ಬೇಡವೇ ಬೇಡ, ಎಲ್ಲದಕ್ಕೂ ಹ್ಞೂ 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 ಅಂತಿದ್ರಿ. ಮೊದಲೇ ಅವ್ರು ಇನ್ನೂ ಕಂಡೀಷನ್ನೇ ಹಾಕಿಲ್ಲ, ಅವ್ರು ಮೊದಲೇ ಹ್ಞೂ ಅಂತಿದ್ರು. ಆಯ್ತು. ಹಿಂಗಂದದ್ದಕ್ಕೆ ಕನ್ಯೆ ಕಡೆಯವರಿಗೆ ಸಂಶಯ ಬರಲಿಕ್ಕೆ ಶುರು ಆಯಿತು. ಎಲ್ಲ ಕಂಡೀಷನಿಗೆ ಒಪ್ಕೋತಿದ್ದಾರೆ ಅಂದರೆ ವರನಲ್ಲಿ ಏನಾದರೂ ಇರಬೇಕು ಅಂತ. ಸಾಮಾನ್ಯವಾಗಿ ಎಲ್ಲದಕ್ಕೂ ಒಪ್ಪೋದಿಲ್ಲ, ಸ್ವಲ್ಪ ಮಧ್ಯದಲ್ಲಿ ಬಾಯಿ ಹಾಕೋರು ಒಬ್ರು ಇರ್ತಾರೆ. ಅದಂಗಂದ್ರೆ ಹಂಗೆ ಆಗ್ತದ್ರಿ, ಹಿಂಗೆ ಅನ್ನೋರಾದರೂ ಇರಬೇಕಾ ಬೇಡ, ಅದೂ ಇಲ್ಲ. ಎಲ್ಲದಕ್ಕೂ ಹ್ಞೂ ಅಂತಿದ್ದಾರೆ ಅಂದರೆ ವರನಲ್ಲೇನೋ ಲೋಪ ಇರಬೇಕು. ಹಿಂಗೊಂದು ಸಂಶಯ ಬಂತು. ಅದಕ್ಕೆ ಕೆಲವು ಕನ್ಯೆ ಕಡೆಯವರು ಕೇಳೇ ಬಿಟ್ರಂತ, ಬಾಯಿ ಬಿಟ್ಟು, ಅಲ್ಲ ನಿಮ್ಮ ವರ ಏನು ಮಾಡ್ತಾನೆ ಹೇಳಿಬಿಡ್ರಿ, ನಮ್ಗೆ ಗೊತ್ತಾಗ್ತದಂದ್ರೆ ಅಂತಂದರು. ಯಾಕಂದ್ರೆ ಎಲ್ಲದಕ್ಕೂ ಒಪ್ಪಿಗೆ ಕೊಡ್ತಿದ್ರಲ್ಲ ನೀವು. ಅವನು ಎಲ್ಲಿ ದುಡಿತಾನೆ, ಅವನು ಇಯರ್ಲಿ ಪ್ಯಾಕೇಜ್ ಹೇಳೋ ಪದ್ಧತಿ ಈಗೆಲ್ಲ. ಅವನ ಸಂಬಳ ಎಷ್ಟು, ಅವನ ಆಸ್ತಿ ಏನು ನೋಡಿ. ವಾದರಾಜರ ಚಮತ್ಕಾರ, ಕಲ್ಯಾಣ ಘಟ್ಟದ ವರ್ಣನೆ ಆಗಿರಬೇಕು, ಕೃಷ್ಣನ ಪಾರಮ್ಯದ ಸ್ತೋತ್ರ ಆಗಿರಬೇಕು. ಎರಡನ್ನೂ ಮಾಡ್ತಾರೆ ಕಾವ್ಯಮಯವಾಗಿ. ನಮ್ಮ ಹುಡುಗನ ಮನೆ ಬ್ರಹ್ಮಾಂಡ ಅಂತ ಹೆಸರಿಟ್ಟು 14 ಅಂತಸ್ತು ಕಟ್ಟಿಸಿದಾನೆ ಅಂತಂದ್ರಂತೆ. ಬ್ರಹ್ಮಾಂಡಾಖ್ಯ ಗೃಹಂ ಚತುರ್ದಶಲಸತ್ ಪ್ರಾಸಾದ ಶೋಭಂ ಹರೇಹೇ. 14 ಅಂತಸ್ತು, ಅತಳ ವಿತಳ, ಸುತಳ, ತಳಾತಳ, ರಸಾತಳ, ಪಾತಾಳ, ಸತ್ಯಲೋಕ, ಜನೋಲೋಕ, ತಪೋಲೋಕ, ಮಹರ್ಲೋಕ ಇವೆಲ್ಲ ಮ್ಯಾಲಿಂದು. 7 7 14 ಅಂತಸ್ತು ಕಟ್ಟಿಸಿದಾನೆ. ಇನ್ನೇನು ಬೇಕು ಮನೆ? 14 ಲೋಕಗಳೆಲ್ಲ 14 ಅಂತಸ್ತು ಅಂತ ಹೇಳಿದರು. ಬಂಗಾರ ಮಾಡಿದಾನ ಅಂತ ಕೇಳಿದ್ರು ಇವರು. ನಮ್ಮ ಹುಡುಗಿಗೆ ಸ್ವಲ್ಪ ಬಂಗಾರದ ಹುಚ್ಚು ಭಾಳ. ಎಲ್ಲಿ ಕೂತ್ಕೊಂಡ್ರು ಬಂಗಾರ ಅಂತಾಳ್ರಿ ಅವಳು. ಅದಕ್ಕೆ ಬಂಗಾರ ಕೇಳಿದರೆ ಒಂದು ಬೆಟ್ಟ ಇಟ್ಟಿದ್ದಾನೆ ಅಂತಂದ್ರು. ಒಂದು ಬೆಟ್ಟ, ಸ್ವರ್ಣಾದ್ರಿ 100 ಯೋಜನದ ಮೇರು ಅನ್ನೋ ಹೆಸರಿನ ಬೆಟ್ಟ ಬಂಗಾರದ್ದಂತೆ.
ಇದು ಅವನ ಹೆಸರಿಗೆ ಮಾಡ್ಕೊಂಡಾನ ಮಾರಾಯ. ಅದು ಏ ಖಾತ, ಅದು ಬಿ ಖಾತ ಅಲ್ಲ. ಅಲ್ಲೆಲ್ಲ ಕ್ಷಿತಿ ಭೂಮಿ, ಹಾಗೆ ಲವಣ ಸಮುದ್ರ, ಕ್ಷೀರ ಸಮುದ್ರ, ಮೊಸರಿನ ಸಮುದ್ರ, ತುಪ್ಪದ ಸಮುದ್ರ, ಸಿಹಿ ನೀರಿನ ಸಮುದ್ರ, ಕಬ್ಬಿನ ರಸದ ಸಮುದ್ರ. ಇಷ್ಟು ಇವನ ಹೆಸರಿಗೆ ಅದ ನೋಡ್ರಿ. ಎಷ್ಟು ಬೇಕು, ಇನ್ನೇನು ಬೇಕು ಅಂತ ಕೇಳ್ತಾನೆ. ಎಲ್ಲಿ ಬೇಕಾದಲ್ಲಿ ವಿಹಾರ ಮಾಡ್ಬೋದು ನಿಮ್ಮ ಹುಡುಗಿ. ಕಲ್ಯಾಣ ಮಾಡಿ ಕೊಡ್ರಿ, 14 ಅಂತಸ್ತು ಅಡ್ಡಾಡ್ಕೊಂಡು ಆರಾಮ್ ಇರ್ತಾಳೆ ಅಂತಂದ್ರಂತೆ. 14 ಅಂತಸ್ತು ಅಡ್ಡಾಡಿದ್ರೆ ಆಯ್ತು. ಇವ್ರಿಗಷ್ಟು ಮತ್ತು ಹಂಗಂದ ಕೂಡಲೇ ಮತ್ತೆ ಸಂಶಯ ಬಂತು. 14 ಅಂತಸ್ತು ತರ್ತೀರಿ, ನಮ್ಮೂರ ಭಾಷೆಯಲ್ಲಿ ಇನ್ನೂ ಚಂದ ಹೇಳ್ತಾರೆ ಹಿರಿಯರೆಲ್ಲ. ಅಲ್ಲ, ಉಡುಸಾರಣಿ ಕಥೆ ಏನು ಅಂತ ಕೇಳಿದ್ರಂತೆ. ಅಲ್ಲ, ಈ ಕಸ ಬಳಿಬೇಕು, 14 ಅಂತಸ್ತು ಬಳಿಯೋ ಅಷ್ಟರಲ್ಲಿ ನಮ್ಮ ಹುಡುಗಿ ನಾಜೂಕು ಬಳ್ಳಿ, ಅವಳಿಗೆ ಬೆನ್ನು ಬಿದ್ದು ಹೋಗ್ತದೆ ಅಷ್ಟೆ. ಮೊದಲೇ ಈಗೆಲ್ಲ ರೆಸ್ಟ್ ಹೇಳೋದು ಭಾಳ ಡಾಕ್ಟರು. ಆಮೇಲೆ ಏನು 14 ಅಂತಸ್ತಿನ ಉಡುಸಾರಣಿ ಕಥೆ ಏನು ಅಂತ ಕೇಳಿದರು. ಅದಕ್ಕೆ ರಾಜರಂತಾರೆ, ಕಲ್ಯಾಣ ಮಾಡಿ ಕೊಡ್ರಿ, ಭಾರದ ಕೆಲಸ ನಿಮ್ಮ ಹುಡುಗಿಗೆ ಹಚ್ಚಲ್ಲ, ಉಡುಸಾರಣಿ ಮಾಡೋ ಕಾರಣ ಇಲ್ಲ, ಕುಟ್ಟೋಣ ಒಗೆಯೋಣ ರುಬ್ಬೋಣದ ಸಮಸ್ಯೆಗಳಿಲ್ಲ. ಯಾಕಿಲ್ಲ ಅಂತ ಕೇಳಿದ್ರು. ಅದಕ್ಕೆ ಅವರಂತಾರೆ, ಕಾರ್ಯಂ ಗೃಹಿಣ್ಯ ಗೃಹ ಕೃತ್ಯಮೇತತ್. ಗೃಹಿಣಿಯಾಗಿ ಬಂದು ಗೃಹದ ಕೆಲಸಗಳನ್ನು ಮಾಡಬೇಕಾದ ಬಹಳ ದೊಡ್ಡ ಭಾರವನ್ನು ಹೊರೋದು ಬೇಕಿಲ್ಲ ಅವಳು. ಯಾಕೆ? ಅವಳ ಲೀಲಾ ಕಟಾಕ್ಷೇಣ, ಕಣ್ಣಿನ ಕುಡಿನೋಟವನ್ನು ಎಲ್ಲ ಅಂತಸ್ತಿನಲ್ಲಿರುವ ಪ್ರಜೆಗಳ ಮೇಲೆ ಅವಳು ಬೀರ್ಲಿ, ಕೆಲಸ ತಾನಾಗೆ ನಡೀತದೆ ಅಂತಂದ್ರಂತೆ. ಶ್ರೀರ್ಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ಎಂಥ ಅದ್ಭುತವಾದ ಮಾತು. ಸುಮ್ಮನೆ ಅವಳು ಕಟಾಕ್ಷ ಬೀರಿದ್ರೆ ಸಾಕು. ಬ್ರಹ್ಮನಿಗೆ ಬ್ರಹ್ಮ ಪದವಿ, ಶಿವನಿಗೆ ಶಿವ ಪದವಿ, ಇಂದ್ರನಿಗೆ ಇಂದ್ರ ಪದವಿ, ಇನ್ನೇನು ಮಾಡಬೇಕು? ಆ ಮಾತೆ ಹಾಗೆ. ತನ್ವೀ ತದೇತತ್ ಸಕಲಂ ಸ್ವಲೋಲ ಲೀಲಾ ಕಟಾಕ್ಷೇಣ ಕರಿಷ್ಯತೀಯಂ. ಮತ್ತೆ ಪ್ರಶ್ನಿಸಿದ್ರಂತೆ, ಏನೇ ಆಗಲಿ ನಿಮ್ಮ ಹುಡುಗ ಇನ್ನೊಂದು ಮದುವೆ ಅಂತೂ ಮಾಡ್ಕೊಳ್ಳೋ ಹಾಗಿಲ್ಲ, ಯಾವುದೇ ಸಭೆ ಸಮಾರಂಭಗಳಿಗೆ ಬಿಟ್ಟು ಹೋಗೋ ಹಾಗಿಲ್ಲ ಅಂತಿದ್ರು. ಈ ಕರಾರಿಗೆ ಒಪ್ಪಿಗೆ ಇದ್ದರೆ ಕನ್ಯೆಯನ್ನು ವರಿಸ್ಕೊಡ್ತೀವಿ, ವರಿಸ್ಲಿ. ಅದಕ್ಕೆ ವರನ ಕಡೆಯವರು ವಿವರಣೆ ಕೊಟ್ಟರು. ನಮ್ಮ ಹುಡುಗ ಭಾಳ ಶಾಣೆ ಇದ್ದಾನ್ರಿ, ಅವ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ ಅಂತಂದರು. ನೈನಾಂ ಸಂಸದಿ ಸಂತ್ಯಜೇನ್ನ ರಹಸಿ. ದೊಡ್ಡ ಸಭೆ ಸಮಾರಂಭಕ್ಕೆ ಕೃಷ್ಣ ಹೊರಟ ಅಂದರೆ ಗರುಡನ ಮೇಲೆ ಲಕ್ಷ್ಮಿನ ಕೂಡಿಸ್ಕೊಂಡೇ ಹೊರಡ್ತಾನೆ. ಬಾ 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 ಅಂತಾನಂತೆ. ಸಂಸತ್ತಿಗೆ ಹೋದರೆ ಅಧಿವೇಶನದ ಸಂಸತ್ತು ಅಂತ ಮಾಡ್ತಿರ್ತಾರೆ ದೇವಲೋಕದಲ್ಲಿ, ಅವಳನ್ನು ಕರ್ಕೊಂಡೇ ಹೋಗ್ತಾನೆ. ರಹಸ್ಯದಲ್ಲಿ ಒಬ್ಬನೇ ಕೂಡೋದು ಅಂತಿಲ್ಲ, ಅವಳನ್ನು ಕರ್ಕೊಂಡೇ ಕೂತಿರ್ತಾನಂತೆ. ನೀನು ಬಾ ಅಂತಾನೆ. ರಹಸಿ ಅವತಾರಗಳನ್ನು ಮಾಡ್ಲಿಕ್ಕೆ ಭೂಮಿಗೆ ಬರ್ತಾನಲ್ಲ, ಅವಳಿಗೊಂದು ಹೇಳಿರ್ತಾನೆ, ನೀನು ಬರಬೇಕು ಅಂತಿರ್ತಾನೆ. ಅವಳಿಗೂ ಬೇಸರ ಇಲ್ಲ. ಬೇರೆಯವರಾದರೆ ಬೇಸರಿಸಿಬಿಡ್ತಿದ್ರು, ನಿಮ್ಮ ಹಣೆ ಬಾರ ನಾನು ಯಾಕೆ ಬರಲಿ ಅನ್ನೋರು. ಲಕ್ಷ್ಮಿ ಹಂಗೆ ಅನ್ನೋದೇ ಇಲ್ಲ. ಅನಿರುದ್ಧ ಆದ್ನ ಶಾಂತಿಯಾಗಿ ಬರ್ತಾಳೆ, ಪ್ರದ್ಯುಮ್ನ ಆದ್ನ ಕೃತಿಯಾಗಿ ಬರ್ತಾಳೆ, ಸಂಕರ್ಷಣನಾದರೆ ಜಯ ಅಂತಾಳೆ, ವಾಸುದೇವನಾದರೆ ಮಾಯಾ, ನಾರಾಯಣ ಆದಾಗ ಲಕ್ಷ್ಮಿ. ನೋಡಿ, ಕೃತಿಪತಿ, ಶಾಂತಿಪತಿ, ಜಯಾಪತಿ, ಮಾಯಾಪತಿ, ಲಕ್ಷ್ಮೀಪತಿ. ನಾವಷ್ಟೇ ಕಿತಾಪತಿ, ಅವ ಯಾವಾಗಲೂ ಲಕ್ಷ್ಮೀಪತಿನೇ. ಎಲ್ಲಿ ಹೋದರೂ ಲಕ್ಷ್ಮಿನ ಬಿಡಲ್ಲ ಅಂತ ತೋರಿಸ್ತಾರೆ. ಸ್ನಾನಾಭ್ಯಂಜನ ಭೋಜನಾದಿ ವಿವಿಧ ಕ್ರೀಡಾಸು ವಾಸ್ಯೈ ದಿಶೇತ್. ಸ್ನಾನ ಮಾಡಬೇಕು ನಾರಾಯಣ, ಅವತಾರ ಮಾಡಿದಾಗ ಸರಿ, ಮೂಲದಲ್ಲಿ ಸಲಿ, ಅವಳೇ ಬರಬೇಕು ಅಂತ, ಲಕ್ಷ್ಮಿನೇ ಬರಬೇಕು. ಶ್ರೀನಿವಾಸ ಕಲ್ಯಾಣದಲ್ಲಿ ಕಥೆ ಕೇಳ್ತೀವಿ. ದೇವರ ಸಮಾರಾಧನೆ ಬಾರೋ ಸ್ನಾನ ಮಾಡು ಅಂತಂದರೆ ಅವಳು ಬರೆದಿದ್ರೆ ಮಾಡಲ್ಲ ಅಂದ. ಸೂರ್ಯನ ಕಳಿಸಿ ಅವನಿಗೆ ಅಳೋದಕ್ಕೆ ಹೇಳಿ ಕೊಲ್ಲಾಪುರದಿಂದ ರಥ ಕೊಟ್ಟು ಕಳಿಸಿ ಲಕ್ಷ್ಮಿನ ಕರ್ಕೊಂಡು ಬಂದ ಅಂತ ಕತೆ. ಅಂದರೆ ಸ್ನಾನ, ಅಭ್ಯಂಜನ, ಭೋಜನ, ವಿವಿಧ ಕ್ರೀಡೆಗಳು ಏನು ಮಾಡಬೇಕಂದ್ರೂ ಲಕ್ಷ್ಮಿ ಅಂತಾನೆ. ಸ್ವಾಂಗಾಶ್ಲೇಷ ಸುಖಂ, ಅವಳನ್ನು ಬಿಟ್ಟಿರ್ಲಾರ ಅನ್ಲಿಕ್ಕೆ ಇದು ಒಂದು. ಹೀಗೆ ಲಕ್ಷ್ಮೀ ನಾರಾಯಣರ ದಾಂಪತ್ಯ ಎಷ್ಟು ಅನ್ಯೋನ್ಯವಾಗಿದೆ ಅನ್ನೋ ಚಿಂತನೆ ನಾವು ಮಾಡಲಿ ಅಂತದೆ ಶಾಸ್ತ್ರ. ಅವಳಿಗೆ ತನ್ನ ಆಲಿಂಗನದ ಸುಖ ಯಾವಾಗಲೂ ಕೊಡಬೇಕು ಅಂತ ಕೃಷ್ಣ ತಾನು ಹಾಕ್ಕೊಂಡ ಆಭರಣಗಳಲ್ಲೆಲ್ಲ ಅವಳಿಗೆ ಇರ್ಲಿಕ್ಕೆ ಹೇಳಿದಾನಂತೆ. ಹಾಗಾಗಿ ದೇವರು ಹಾಕ್ಕೊಂಡ ಪ್ರತಿ ಆಭರಣಗಳ ಸನ್ನಿಧಾನ ಯಾರದ್ದು? ಅದು ಅವಳಿಗೆ ಆಲಿಂಗನದ ಸುಖ ಅಂತ ಪುರಾಣ ಹೇಳ್ತದೆ. ಕೊನೆಗೆ ಅಷ್ಟೇ ಅಲ್ಲ, ಅವಳನ್ನು ಯಾವಾಗಲೂ ಮುತ್ತಿಡಬೇಕು ಅಂತ, ಚುಂಬನ ಮಾಡಬೇಕು ಅಂತ ಇರ್ತಾನೆ ಕೃಷ್ಣ. ಆ ಸುಖ ಕೊಡಬೇಕು, ಅಧರಾಮೃತ ಸುಖ.
ಅದಕ್ಕೆ ಅವಳನ್ನು ಕೊಳಲ್ನಲ್ಲಿರು ಅಂತ ಹೇಳಿದ್ನಂತೆ. ಶ್ರೀದೇವಿ ವೇಣುಮಾವಿಷ್ಯ, ಶ್ರೀಕೃಷ್ಣನ ಕೊಳಲು ಯಾವಾಗಲೂ ತುಟಿ ಕೆಳಗಿರ್ತದೆ. ಯಾಕೆ ಅಂದರೆ ಅದರೊಳಗೆ ಲಕ್ಷ್ಮಿ ಇದ್ದಾಳೆ, ತನ್ನ ಬಿಂಬೋಷ್ಟ ಸುಖ ಕೊಡ್ತಾನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ವಂಶಾದ್ಯಾಶ್ರಿತಮೇತಯಾ ವಿರಹಿತಂ ದೇಶಂ ಪರಂ ಸಂತ್ಯಜೇತ್. ಎಲ್ಲೆಲ್ಲೂ ನಿಮ್ಮ ಹುಡುಗಿನ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲೇ ಇಲ್ಲ, ಕಲ್ಯಾಣ ಮಾಡಿಕೊಡ್ರಿ. ಇನ್ನೂ ಹೇಳಿದ್ರಂತೆ, ನಮ್ಮ ಹುಡುಗಿ ಕೆಲಸ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಸಿಟ್ಟು ಮಾಡಬಾರ್ದು ಅಂತಿದ್ರಂತೆ. ಈ ಕಂಡೀಷನ್ ಬಹಳ ಕಷ್ಟ, ಕ್ರೋಧನಾಗಬಾರ್ದು. ಯಾಕಂದರೆ ಅವಳಿಗೆ ಈಗ ತಾನೇ ಮದುವೆ ಮಾಡ್ಕೊಂಡು ಹೋಗಿರ್ತಾಳೆ, ಹೊತ್ತಿಸ್ತಾಳೆ, ಹಾಲು ಉಕ್ಕಿಸ್ತಾಳೆ, ಒಗೆಯುವಾಗ ಬಟ್ಟೆ ಹರಿತಾಳೆ, ಕಸ ಗುಡಿಸಿದಂಗೆ ಮಾಡಿರ್ತಾಳೆ, ಎಲ್ಲವನ್ನೂ ಸಹಿಸ್ಕೋಬೇಕು. ಇವ ಸಿಡಿ ಹಾಯ್ದು ಬಿಡೋಣ, ಅವಳು ಫೋನ್ ಮಾಡಿ ಮನೆಗೆ ಹೋಗ್ಬಿಡ್ತಾಳೆ, ನಾನು ಬರಲ್ಲ, ಎಷ್ಟು ಸಿಟ್ಟು ಮಾಡ್ತಾರ್ರಿ ಅಂತ ಅವಳು ಬಂದುಬಿಡ್ತಾಳೆ. ಅದಕ್ಕೆ ಚಮತ್ಕಾರ ಮಾಡಿ ಹೇಳ್ತಾರೆ, ನಮ್ಮ ಹುಡುಗ ಇಡೀ ಜಗತ್ತನ್ನು ಸಂಹಾರ ಮಾಡುವಾಗ ಭಾರೀ ಸಿಟ್ಟಿನವನಂತೆ ನಟಿಸ್ತಾನೆ. ಜಗತ್ತಿನ ಸಂಹಾರ ಮಾಡುವಾಗ ಇವಳನ್ನು ಮಾತ್ರ ಆಲದ ಎಲೆ ಮೇಲೆ ಆಲಿಂಗನ ಮಾಡಿಕೊಂಡಿರ್ತಾನಂತೆ. ಎಲ್ಲ ಪ್ರಪಂಚದ ವಿಷಯಗಳ ಮೇಲೆ ಸಿಟ್ಟು ಮಾಡುವ ಇವ ಆಲಿಂಗಿಸ್ಕೊಂಡು ಆಗಲೂ ಇರ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಅಂದರೆ ಅವನಿಗೆ ಇವಳ ಮೇಲೆ ಸಿಟ್ಟೇ ಇಲ್ಲ ಅಂತ ವಿವರಣೆ ಕೊಟ್ಟರಂತೆ. ಇಷ್ಟಾಗಿಯೂ ಕೃಷ್ಣ ಯಾವಾಗಲೂ ಸಿಟ್ಟು ಮಾಡದೇ ಇರೋ ಹಾಗೆ ಇರಬೇಕು ಅಂತ ಕರಾರು ಹಾಕಿದ್ದಕ್ಕೆ ರಾಜರು ಚಮತ್ಕಾರ ಮಾಡ್ತಾರೆ. ಗಂಡ ಹೆಂಡತಿಯರಲ್ಲಿ ಸಿಟ್ಟು ಅನ್ನೋದು ಸಹಜವಾಗಿರ್ತದೆ ಯಾವ್ಯಾವುದೋ ಕಾರಣದಲ್ಲಿ. ಆದರೆ ಆಲಿಂಗನ, ಅವರಿಬ್ಬರು ಮಾಡುವಂತಹ ಕ್ರೀಡೆ, ರತಿಗಳು, ಅವುಗಳಲ್ಲಾಗುವಂತಹ ಕ್ರೋಧವನ್ನು ಕ್ರೋಧ ಅಂತ ಅನಬೇಡಿ ಅಂತಂದ್ರಂತೆ. ಆ ರೀತಿ ಅದನ್ನು ಚಿಂತನೆ ಮಾಡಬೇಕು. ಅದನ್ನು ವರ್ಣಿಸಿ ಮುಂದೆ ಮುಹೂರ್ತ ಕಲ್ತು ಬಂದಿದೆ, ನಿತ್ಯ ಮುಹೂರ್ತೋದಯ ಆಗಿದೆ ಅಂತ ಹೇಳಿ ಕಲ್ಯಾಣಕ್ಕೆ ಅಂತ ಮುಹೂರ್ತ ಒಂದು ದಿನ ಅಲ್ಲ, ದಿನಾ ಇದೆ ಇವರಿಬ್ಬರಿಗೆ ಅಂತ ದೈವಜ್ಞರು ಹೇಳಿದ್ರಂತೆ. ಯಾವತ್ತು ಬೇಕಾದರೂ ಮಾಡ್ಬೋದು, ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ದಿನ ಮಾಡ್ಬೋದಂತೆ. ಬಿಟ್ಟರೆ ತಪ್ಪಾಗ್ತದೆ, ದಿನ ಮಾಡ್ರಿ, ಅವಕಾಶ ಇದ್ದರೆ, ಯಾರು ಬೇಡ ಅಂತಾರೆ. ಅದಕ್ಕೆ ಕೃಷ್ಣ ಅಂದ, ಇಲ್ಲ ನಾನು ತೀರ್ಥಯಾತ್ರೆಗೆ ಹೋಗ್ಬೇಕಾಗಿದೆ ಅಂದ. ನೀನೇನು ತೀರ್ಥಯಾತ್ರೆಗೆ ಹೋಗ್ತೀಯ, ಇನ್ನು ನೀ ನಡೆದ ಪ್ರತಿಭೂಮಿಯ ಪ್ರದೇಶಗಳೇ ತೀರ್ಥ, ನಿನಗೆ ತೀರ್ಥಯಾತ್ರೆ ಬೇಡ ಕೃಷ್ಣ, ಕಲ್ಯಾಣ ಮಾಡಿಕೊಂಡದ್ದಕ್ಕೆ ಶ್ರೀಕೃಷ್ಣ ರುಕ್ಮಿಣಿಯರಿಗೆ ಮುಹೂರ್ತವನ್ನು ನಿಶ್ಚಿತಗೊಳಿಸಿ ಅಂತಃಪಟ ಧರಿಸಿ ಇಬ್ಬರನ್ನು ಒಂದು ಕಡೆ ನಿಲ್ಲಿಸಿ ಎಲ್ಲರ ಕೈಯಲ್ಲಿ ಮುತ್ತಿನ ಅಕ್ಷತೆಗಳನ್ನು ಕೊಟ್ಟು ಅದ್ಭುತವಾದ ಉತ್ಸವ ನಡೆಸಿದರಂತೆ. ಬಹಳ ಅದ್ಭುತವಾದ ಉತ್ಸವ. ಆ ಉತ್ಸವದಲ್ಲಿ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗರುತ್ಮಾನ್ರತಃ ಪೌತ್ರಶ್ಚಂದ್ರವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾಸನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನಪರಃ ಕುಟುಂಬ ತ್ರೈಲೋಕ್ಯ ಕುಟುಂಬ ಪಾಲನಪರಃ. ಮೂರು ಲೋಕವೇ ಅವನ ಕುಟುಂಬ. ಅದನ್ನು ಪಾಲನೆ ಮಾಡುವ ದೀಕ್ಷೆಯನ್ನು ತೊಟ್ಟು ನಿಂತ ಶ್ರೀಕೃಷ್ಣ ತನ್ನ ಕಲ್ಯಾಣದ ನೆಪ ಮಾಡಿ ಜಗತ್ತಿಗೆಲ್ಲ ಕಲ್ಯಾಣ ಮಾಡ್ತಾನೆ. ಕುರ್ಯಾದ್ ಧ್ರುವಂ ಮಂಗಳಂ ಸುಮುಹೂರ್ತೆ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಹೀಗೆ ಸಾವಧಾನ ಸುಮುಹೂರ್ತೆ ಸಾವಧಾನ ಅಂತ ಮಂಗಳಾಷ್ಟಕಗಳನ್ನು ಹೇಳಿ ರುಕ್ಮಿಣಿ ಕೃಷ್ಣರ ಮೇಲೆ ಮುತ್ತಿನ ಅಕ್ಷತೆಗಳನ್ನು ಎಲ್ಲರೂ ಕೂಡ ಮಳೆಗರೆದಿದ್ದಾರೆ. ಅಂತಃಪಟ ಧರಿಸಿದ್ದನ್ನು ತೆಗೆದಿದ್ದಾರೆ. ರಾಜರು ವರ್ಣನೆ ಮಾಡ್ತಾರೆ. ಅಂತಃಪಟ ಹಿಡಿದ್ರೂ ಹಿಡಿಯದಂತೆ ಕಾಣ್ತಿತ್ತಂತೆ. ಯಾಕೆ ಅಂದರೆ ರುಕ್ಮಿಣಿ ಕೃಷ್ಣರ ದೇಹದಲ್ಲಿದ್ದ ಪ್ರಕಾಶ ಮೊದಲೇ ಒಂದು ಮಾಡಿಬಿಟ್ಟಿತ್ತಂತವರು. ಅಜ್ಞ ಜನರಿಗೆ ಇವರು ಬೇರೆ ಅನ್ನೋ ಹಾಗೆ ಕಾಣ್ತಾ ಇತ್ತು. ಇನ್ನು ತೆಗೆದ ಮೇಲಂತೂ ಸರಿನೇ ಸರಿ ಅಂತಾರೆ. ಜೀರಿಗೆ ಬೆಲ್ಲಗಳನ್ನು ಸುರಿಸಿದಾರಂತೆ, ಮಳೆ ಸುರಿಸಿದಂತೆ ಅಂತ ವಾದರಾಜರ ವರ್ಣನೆ ಇದೆ. ಗುಡಜೀರಿಕಾಭಿಹಿ ಅಂತ ಶಬ್ದ ಆಡಿದ್ದಾರೆ. ಜೀರಿಗೆ ಬೆಲ್ಲದ ಕಥೆ ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಈ ಮೇಲ್ಭಾಗ, ಘಟ್ಟದ ಮೇಲ್ಭಾಗದ ವಿವಾಹಗಳಲ್ಲೆಲ್ಲ ಜೀರಿಗೆ ಬೆಲ್ಲದ ಕಥೆ ಹೇಳ್ತಾರೆ. ವಾದರಾಜರು ಅದನ್ನೂ ಕೂಡ ರುಕ್ಮಿಣಿ ಶಿವಜಯದಲ್ಲಿ ವಿಶೇಷ ವರ್ಣನೆ ಮಾಡಿದರು. ಗುಡಜೀರಿಕಾಭಿಹಿ, ಬೆಲ್ಲದಷ್ಟು ಜಿಡ್ಡಾಗಿ ಗಂಡ ಹೆಂಡತಿ ಇರಬೇಕಂತೆ ಯಾವಾಗಲೂ. ಅದಕ್ಕೆ ಜೀರಿಗೆ ಬೆಲ್ಲ ಅಂತಾರೆ ಪ್ರಾಯ.
ಆಮೇಲೆ ಕೃಷ್ಣ ಲಾಜಹೋಮನೂ ಮಾಡಿದ, ಕಂಕಣ ಬಂಧನ, ಮಾಂಗಲ್ಯ ಬಂಧನವನ್ನು ಮಾಡಿದ್ದಾನೆ. ಮಾಂಗಲ್ಯ ಬಂಧನ, ಕಂಕಣ ಬಂಧನ, ಲಾಜಹೋಮ, ಈ ಘಟ್ಟಗಳನ್ನು ವರ್ಣಿಸ್ತಾರೆ ವಾದರಾಜರು. ಜೊತೆಗೆ ಕೃಷ್ಣನ ಕೈಯಲ್ಲಿ, ರುಕ್ಮಿಣಿಯ ಕೈಯಲ್ಲಿ ಮಾಲೆ, ಆ ಮಾಲಾರ್ಪಣ ಅಂತ ಮಾಡ್ತದೆ. ಕೃಷ್ಣನೂ ಮಾಲೆ ಹಾಕಿದ್ದಾನೆ, ರುಕ್ಮಿಣಿಯೂ ಮಾಲೆ ಹಾಕಿದ್ದಾಳೆ. ಈ ವಿವಾಹದ ಸಂದರ್ಭದಲ್ಲಿ ಯಾವಾಗಲೂ ಹಿಂದಿನಿಂದ ಹೇಳ್ಕೊಡೋರು ಬಹಳ. ನೋಡು, ಅಂತಃಪಟ ತೆಗಿತಾರೆ, ಮೊದಲು ನೀನೇ ಹಾಕಿಬಿಡು, ಇಲ್ಲದೇ ಇದ್ದರೆ ಜೀವನ ಇಡೀ ಅವನ ಮಾತು ಕೇಳ್ಕೊಂಡು ಬೀಳಬೇಕಾಗ್ತದೆ. ಹಿಂಗೆ ಆ ಕಡೆಯಿಂದ ಕನ್ಯೆ ಕಡೆ ಹೇಳೋರು ಒಂದಿಷ್ಟು ಜನ. ವರ್ಣಿಗೆ ಹೇಳ್ತಿರ್ತಾರೆ, ಅಪ್ಪಿ ತಪ್ಪಿ ನೀನು ಹಾಕಿಸ್ಕೊಂಡ್ಬಿಡ್ಬೇಡ, ನೋಡು ಆಮೇಲೆ ಗುಲಾಮ ಅಂತ. ಹೌದಾ, ಇಲ್ಲ ಇಲ್ಲ ನಾನೇ ಹಾಕ್ತೀನಿ ತೀತ. ಇವೆಲ್ಲ ನೋಡಿರ್ತೇವೆ ವಿವಾಹಗಳಲ್ಲಿ. ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿ ತುಂಬ ಗಂಭೀರರಾಗಿದ್ದಾರೆ. ಈಗ ನಗೋರು ಇಲ್ಲ, ಹೋಗಲಿ ಅಳ್ತಾರ, ಅಳೋದು ಸರಿಯಾಗಿ ಬರಲ್ಲ, ಅಳೋನೂ ಇಲ್ಲ ನಗೋನೂ ಇಲ್ಲ. ಅವು ಮೊಬೈಲ್ ಹಿಡಿದು ಸೆಲ್ಫಿ ತಕ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಎಲ್ಲ ಗಂಭೀರವಾಗಿದ್ದಾರೆ, ಯಾರ ಮುಖದಲ್ಲಿಯೂ ಎಕ್ಸ್ಪ್ರೆಷನ್ ಇಲ್ಲ. ಈಗ ಬಾಂಧವ್ಯನೇ ಇಲ್ಲ. ಊಟ ಸರಿಯಾಗಿ ಮಾಡಲ್ಲ, ತಿಂಡಿ ಸರಿಯಾಗಿ ಮಾಡಲ್ಲ. ಹೋಗಲಿ ಬೈಯೋದಾದರೂ ಹೃದಯ ತುಂಬ ಬೈಯೋ ಅಂದರೆ ಬೈಲಿಕ್ಕೂ ಬರ್ತಾ ಇಲ್ಲ, ಅದು ಸಮಸ್ಯೆ. ಬೈಯೋರು ಇಲ್ಲ, ಜಗಳಾಡೋರು ಇಲ್ಲ. ಏನು ನೋಡ್ತಿದ್ದೇವೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಪ್ರಪಂಚದಲ್ಲಿ. ಹೊಗಳೋ ಚೆನ್ನಾಗಿ ಬಾಯಿ ತುಂಬ ಒಬ್ಬರು ಗುಣಗಳನ್ನು ಹೊಗಳಪ್ಪ, ಒಂದು 10 ಗುಣ ಹೇಳವನಲ್ಲಿ ಅಂದರೆ ಬರೋದೇ ಇಲ್ಲ. 1, 2, 3 ನಿಂತು ಬಿಡ್ತಾನೆ. ಅಂದರೆ ಗುಣಗ್ರಾಹಿ ಆಗ್ತಾ ಇಲ್ಲ. ಇದೆಲ್ಲ ಇವತ್ತಿನ ಸಮಸ್ಯೆ. ನೋಡಿ, ಹಿಂದಿನ ಕಲ್ಯಾಣಗಳ ಸಂಭ್ರಮ ಹೇಗಿರ್ತಿತ್ತು ಅಂತ ವರ್ಣನೆ ಮಾಡ್ತಾರೆ. ರಾಜರು ಚಮತ್ಕಾರ ಮಾಡಿ ಹೇಳಿದರು. ಕೃಷ್ಣನ ಕೈ ಕೊಟ್ಟ ಅಕ್ಷತೆ, ಮುತ್ತಿನ ಅಕ್ಷತೆಯನ್ನು, ರುಕ್ಮಿಣಿ ಕೈ ಕೊಟ್ಟ ಅಕ್ಷತೆಯನ್ನು ಕೃಷ್ಣ ಏನು ಮಾಡಿದ? ಇಲ್ಲೂ ಹೇಳ್ಕೊಡ್ತಾ ಇದ್ರು, ನೀನು ಹಾಕಿಸ್ಕೋಬೇಡ, ಆದರೆ ಶಾಸ್ತ್ರ ಮೊದಲು ಅವಳೇ ಹಾಕಬೇಕು ಅಂತಿದೆ. ವಧ್ವಾ ಪೂರ್ವಂ, ಅವಳು ಮೊದಲು ಹಾಕಬೇಕು. ಭಾರಿ ಚಮತ್ಕಾರ ಮಾಡಿದ ಕೃಷ್ಣ. ಅವಳಿಗೆ ಹಾಕ್ಲಿಕ್ಕೆ ಬಿಟ್ಟ, ತಲೆ ತಗ್ಗಿಸ್ಲಿಲ್ಲ ಅಷ್ಟೆ, ಎದೆ ಉಬ್ಬಿಸಿದ್ನಂತೆ. ಅದನ್ನು ವಾದರಾಜರು ಚಮತ್ಕಾರ ಮಾಡಿ ಹೇಳಿದರು. ಎದೆ ಒಳಗಿರೋದು ಲಕ್ಷ್ಮಿನೇ. ಕೃಷ್ಣ ತಲೆ ಮೇಲೆ ಹಾಕಿಸ್ಕೊಳ್ಳೋದೇನೆ ಎದೆ ಮೇಲೆ ಹಾಕಿಸ್ಕೊಂಡದ್ರಿಂದ ಅವಳ ತಲೆ ಮೇಲೆ ಹಾಕ್ಕೊಂಡ್ಲೇ ಹೊರತು ಕೃಷ್ಣನ ತಲೆ ಮೇಲೆ ಹಾಕಲಿಲ್ಲ ಅಂತ ಚಮತ್ಕಾರ ಮಾಡ್ತಾರೆ. ಎಲ್ಲ ಕಾವ್ಯಮಯವಾಗಿಯೂ ನೋಡ್ಬೋದು, ಶಾಸ್ತ್ರಮಯವಾಗಿಯೂ ಹೇಳ್ತಾರೆ. ಕೈ ಕೊಟ್ಟ ಹಾರ ರುಕ್ಮಿಣಿ ಕೃಷ್ಣನ ಕೊರಳಿಗೆ ಹಾಕಬೇಕಾದಾಗ ಬುದ್ಧಿ ಸಖಿಯ ಜೊತೆಗೆ ಚರ್ಚೆ ಮಾಡಿದ್ಲು ಅಂತಾರೆ. ಬುದ್ಧಿ ಸಖಿ, ಬುದ್ಧಿನೇ ಸ್ನೇಹಿತಳು, ಚರ್ಚೆ ಮಾಡ್ತಾಳೆ. ಬುದ್ಧಿ ಸಖಿ ಕೇಳಿದ್ಲಂತೆ, ಹಾಕುವಾಗ ಸ್ವಲ್ಪ ಹುಷಾರು, ಹಾಕಿದ ಮೇಲೆ ತೆಗಿಲಿಕ್ಕಾಗಲ್ಲ ಹಾರ, ಒಂದೇ ಸಲ ಹಾಕೋದದು ಅಂತ. ಇಲ್ಲ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಹೇಗೆ ಹಾಕಬೇಕು, ಯಾರಿಗೆ ಹಾಕಬೇಕು ಇದನ್ನು ಅಂತ. ಅಷ್ಟು ದೇವಾನುದೇವತೆಗಳು ತುಂಬಿದ ಆ ಸಭೆಯಲ್ಲಿ ರುಕ್ಮಿಣಿ ಕೃಷ್ಣನಿಗೇ ಈ ಹಾರ ಹಾಕಬೇಕು ಅಂದಾಗ ಆಲೋಚನೆಯಲ್ಲಿ ಬಂತಂತ. ಈ ಹಾರ ಇಲ್ಲಿ ಕಟ್ಟಿದಂಥ ಪ್ರತಿಯೊಂದು ಹೂಗಳು ಸಂಪಿಗೆ ಇತ್ತಂತೆ. ಸಂಪಿಗೆ ಅಂತಂದರೆ ಅದು ಇಂಥವ್ರಿಗೆ ಇಂಥ ಹೂಗಳು ಆಗಬರಲ್ಲ ಅಂತಿದೆ. ಕೆಲವರಿಗೆ ಈ ಕ್ಯಾದಿಗೆ ವಾಸನೆ ತಲೆನೋ ಬರ್ತದೆ, ಕೆಲವರಿಗೆ ಮಲ್ಲಿಗೆ ಆಗಬರಲ್ಲ. ಹಾಗೆ ದೇವತೆಗಳು ಇಂಥ ಹೂಗಳನ್ನು ಬೇಡ ಅಂತಂತಾರಂತೆ. ಯಾವೈ ಚಂಪಕ ಸಂಪದಾಬ್ಜವಸತೆ, ಚತುರ್ಮುಖ ಬ್ರಹ್ಮ ಸಂಪಿಗೆ ಬೇಡ ಅಂತ ನಿಷೇಧ ಮಾಡ್ಕೊಂಡಿದ್ದಾನಂತೆ. ಹಾಗಾಗಿ ಬ್ರಹ್ಮನಿಗೆ ಯಾವತ್ತೂ ಸಂಪಿಗೆ ಏರಿಸೋ ಹಾಗಿಲ್ಲ. ಅದು ಆ ಮಾಲೆಯಲ್ಲಿ ಇತ್ತು. ದೂರ್ವಾ ಶ್ರಿಯಾ ಸ್ವಾತ್ಮನಃ, ಮಾಲೆ ಮಾಡುವವ ಗರ್ಕಿ ಅಂತ ಕರೀತಾರೆ, ದೂರ್ವ, ಅದನ್ನು ಜೋಡಿಸಿದ್ದ. ಅದನ್ನು ಲಕ್ಷ್ಮಿಗೆ ಏರಿಸೋ ಹಾಗಿಲ್ಲ, ಅವಳಿಗೆ ಅದೇನೋ ಬೇಡ ಅಂತಾಳಂತೆ. ನಂಗಿದು ಬೇಡ ಅಂದಿದ್ದಾಳು ಅವಳು. ಅದಕ್ಕೆ ತನಗೆ ಹಾಕ್ಕೊಳ್ಳೋ ಹಾಗಿಲ್ಲ ಮಾಲೆ. ಕೇತಕ್ಯ ವಿಭವೇನ ಕೃತ್ತಿವಸನಸ್ಯಾಂಭೋಜ, ಕೇತಕಿ ಅಂದರೆ ಕ್ಯಾದಗಿ ಅಂತ ನಮ್ಮ ಕಡೆ ಕರೀತಾರೆ. ಕೇತಕಿ ಅದು ಇದ್ದದ್ರಿಂದ ಅದು ಶಿವನಿಗಾಗಲ್ಲಂತೆ. ಅದೇನು ಸ್ವಲ್ಪ ತಲೆನೋವು ಬರ್ತದೆ ಅನ್ನಿಸ್ತದೆ ಅವನಿಗೆ, ನನಗದು ಬೇಡ ಅಂತಾನಾತ. ಅದಕ್ಕೆ ಶಿವನಿಗೆ ಹಾಕುವ ಹಾಗಿಲ್ಲ. ನೋಡಿ, ವಾದರಾಜರ ಎಂಥ ಅದ್ಭುತವಾದ ಕಾವ್ಯ ಅಂತನ್ಲಿಕ್ಕೆ ಈ ಶ್ಲೋಕಗಳೇ ಸಾಕ್ಷಿ. ನೀಲಕಮಲ ಇದೆ. ನೀಲಕಮಲ ಯಾವಾಗಲೂ ಯಾರು ಬಂದರೆ ಅರಳುತ್ತದೆ? ಚಂದ್ರ ಬಂದರೆ ಮಾತ್ರ. ಸೂರ್ಯ ಬಂದರೆ ಅವು ಮೊಗ್ಗಾಗ್ತವೆ. ಅದಕ್ಕೆ ಸೂರ್ಯನಿಗಿಲ್ಲ. ಕಮಲನೂ ಇದೆ, ಹಾಗಾಗಿ ಚಂದ್ರನಿಗಿಲ್ಲ. ನೀಲಕಮಲ ಇದೆ, ಕಮಲ ಇದೆ, ಸೂರ್ಯ ಚಂದ್ರನಿಗಿಲ್ಲ. ಕೇತಕಿ ಇದೆ, ಶಿವನಿಗಿಲ್ಲ. ದೂರ್ವ ಇದೆ, ಲಕ್ಷ್ಮಿಗಿಲ್ಲ.
ಸಂಪಿಗೆ ಇದೆ ಬ್ರಹ್ಮನಿಗಿಲ್ಲ, ತುಳಸಿ ಇದೆ ಗಣಪತಿಗಿಲ್ಲ ಅನ್ಲಂತೆ. ಅವನಿಗೆ ತುಳಸಿ ಬೇಡ ಅಂತಾನೆ. ಹೀಗೆಲ್ಲ ಆ ಮಾಲೆ ಮಾಡುವಾಗ ಈ ಥರದ್ದೆಲ್ಲ ಯೋಜಿಸೇ ಮಾಡಿದ್ರಿಂದ ನೋಡು ಬುದ್ಧಿ ಸಖಿ, ಈ ಮಾಲೆ ಕೃಷ್ಣನಿಗೆ ಬಿಟ್ಟು ಇನ್ನೊಬ್ರಿಗಿಲ್ಲ. ಹಾಗಾಗಿ ಹೇರಂಬಸ್ಯ ಹರೇ ಪರಂ ಸಮುಚಿತ ಸಾಮಾಲಿಕಾ ಶೋಭತೆ. ಹೇರಂಬಸ್ಯ ಪರಂ, ಇದು ಕೇವಲ ಭಗವಂತ ಕೃಷ್ಣನಿಗೆ ಮಾತ್ರ ಮಾಲಿಕೆ, ಅದಕ್ಕೆ ಅವನ ಕೊರಳಿಗೆ ಹಾಕ್ತೇನೆ ಅಂತ ಹರೇ ಪ್ರಸಾದೈಕ ಭುಜಾಂ ಸುರಾಣಾಂ ಇಮಾಂ ಪ್ರದಾಸ್ಯಾಮಿ ಕಥಂತ್ವಿತೀವ ರಮಾ ಪ್ರಮೋದೋತ್ಥಿತ ರೋಮರಾಜಿ ಸಮರ್ಪಯಾಮಾಸ ಮುಕುಂದ ಕಂಠೆ. ಹರೇ ಪ್ರಸಾದೈಕ ಭುಜಾಂ ಸುರಾಣಾಂ ಇಮಾಂ ಪ್ರದಾಸ್ಯಾಮಿ. ಬಹಳ ಸಂತೋಷದ ಘಟನೆ. ಆ ಮಾಲೆ ಹಾಕುವ ಸಂದರ್ಭ ಹೇಗಿರ್ತದೆ ಅಂತ ನೀವು ನೋಡಬೇಕು. 2 ಮಾಲೆಯನ್ನು ಶ್ರೀಕೃಷ್ಣನಿಗೆ ಅಂತ ಮೊದಲು ಹಾಕಿಸಿ ತನಗೆ ಹಾಕಿದ 1 ಮಾಲೆಯನ್ನು ಆಮೇಲೆ ಕೃಷ್ಣ ರುಕ್ಮಿಣಿ ಕೊರಳಿಗೆ ಹಾಕೋದು ಅಂತ ಇರ್ತದೆ. ಅದನ್ನು ಹಾಗೆ ಮಾಡಿದ್ದಾರೆ. ವಿವಾಹದಲ್ಲಿ ಈ ಪದ್ಧತಿಯಂತೆ ಅನುಗುಣವಾಗಿ ಮಾಡ್ತಾರೆ. ಆಶ್ಚರ್ಯದ ಸಂಗತಿ ಇವೆಲ್ಲ. ಒಂದು ವಿಧಿವಿಧಾನಗಳನ್ನು ತಪ್ಪಲಿಲ್ಲ, ಶಾಖೆಯಲ್ಲಿ ಹೇಳಿದ ವಿಧಿವಿಧಾನಗಳನ್ನು ತಪ್ಪಲಿಲ್ಲ. ದೇವಾನುದೇವತೆಗಳು ಕಣ್ತುಂಬಿಸ್ಕೋತಾ ಇದ್ದಾಳೆ. ಮನುಷ್ಯರು ಹೇಗೆ ವಿವಾಹ ಮಾಡಿಕೊಳ್ಬೇಕು ಅದಕ್ಕೊಂದು ನಿದರ್ಶನ ಅಂದರೆ ರುಕ್ಮಿಣಿ ಕೃಷ್ಣರ ವಿವಾಹ ಅಂತ ಆಗಿಬಿಡ್ತು. ಆಮೇಲೆ ಪಾಣಿಗ್ರಹಣ ಮಾಡಿದ. ಗೃಹೀತ ಪಾಣಿ ಕಿಲ ಚಕ್ರತುಸ್ಥೌ ಪ್ರದಕ್ಷಿಣಂ ಲಾಜ ಸಮೇಧಿತಾಗ್ನೇ. ಅಗ್ನಿ ಆವಾಹನೆ ಮಾಡಿ ಅದರೊಳಗೆ ಆಹುತಿಗಳನ್ನು ಕೊಟ್ಟು ದೇವತೆಗಳನ್ನು ಸಾಕ್ಷಿ ಕರೆದು ಪಾಣಿಗ್ರಹಣ ಮಾಡಿ ಕೃಷ್ಣ ಪ್ರದಕ್ಷಿಣೆ ಹಾಕ್ತಾ ಇದ್ದಾನಂತೆ. ಆ ಪ್ರದಕ್ಷಿಣೆ ಹಾಕುವಾಗ ಒಂದು ಮಾತು ಹೇಳ್ತಾರೆ ವಾದರಾಜರು. ವಧೂವರೌ ರಮ್ಯ ರಹಸ್ಯ ಗೋಷ್ಠ್ಯಾಂ ವಿಧಾತುಮಾತ್ಮೀಯಮಿವಾಸ್ಯ ಗಂತಂ. ವಧೂವರೌ ರಹಸ್ಯ ಗೋಷ್ಠ್ಯಾಂ ಆತ್ಮೀಯಂ ಇವ ಹಾಸ್ಯಗಂತಂ ವಿಧಾತುಂ. ಮುಂದೆ ರಹಸ್ಯ ಗೋಷ್ಠಿ ಅಂತ ನಡೀತದೆ. ವಧೂವರರು ಅಂತ ಆದಮೇಲೆ ಅವರಿಬ್ಬರೂ ರಹಸ್ಯದಲ್ಲಿ ಇದ್ದು ಬಹಳಷ್ಟು ಸಂವಾದಗಳನ್ನು ಮಾಡ್ತಾರೆ. ಆ ಇಬ್ಬರೂ ಕೂಡ ಸುರಕ್ಷಿತರಾಗಿ ಸುಶಿಕ್ಷಿತರಾಗಿ ಸುಖಭೋಗದಿಂದಿರುವಂತೆ ಮಾಡಲಿ ಅಂತ ಅಗ್ನಿ ಮತ್ತಷ್ಟು ಪ್ರಜ್ವಲಿಸಿದ ಅಂತ ವಿವರಣೆ ಮಾಡ್ತಾರೆ. ಅಂತೂ 4 ದಿನಗಳ ಕಾಲ ಶ್ರೀಕೃಷ್ಣ ರುಕ್ಮಿಣಿಯರ ಕಲ್ಯಾಣ ನಡೆದಿದೆ. 4ನೇ ದಿನ ಕೃಷ್ಣ ಶೋಭನ ಅಂತ ಶೋಭನದ ವಿವರಣೆಯನ್ನು ಮಾಡ್ತಾರೆ. ರಮಾನಾರಾಯಣರ ಶೋಭನ ಹೇಗಿತ್ತು ಅಂತ ಕಾವ್ಯಮಯವಾಗಿ ವರ್ಣಿಸಿದ್ದಾರೆ. ಶೃಂಗಾರ ರಸವನ್ನು ಶ್ರೀಕೃಷ್ಣ ಹೇಗೆ ನೋಡಿದ, ರುಕ್ಮಿಣಿ ಕೃಷ್ಣನನ್ನು ಹೇಗೆ ನೋಡಿದ್ಲು, ನೋಟದಲ್ಲಿದ್ದಂತಹ ಸೌಂದರ್ಯ ಎಂಥದ್ದು, ಸ್ಪರ್ಶನದಲ್ಲಿದ್ದದ್ದು, ಆಲಿಂಗನದಲ್ಲಿ, ಅದನ್ನೆಲ್ಲ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಹೀಗೆ ಕೃಷ್ಣ ರುಕ್ಮಿಣಿಯರ ಕಲ್ಯಾಣದ ಘಟ್ಟ. ಇದನ್ನು ಕಣ್ತುಂಬ ತುಂಬಿಸಿಕೊಂಡ ದೇವತೆಗಳು, ಹರಿಭಕ್ತರಾದ ರಾಜರು ಆನಂದ ಬಾಷ್ಪ ಸುರಿಸಿ ಉಡುಗೊರೆಗಳನ್ನು ಕೊಟ್ಟು ತಾವು ಉಡುಗೊರೆಗಳನ್ನು ಸ್ವೀಕಾರ ಮಾಡಿದ್ರಂತೆ ಕೃಷ್ಣ ರುಕ್ಮಿಣಿಯರಿಂದ. ಕೃತಾರ್ಥರಾದ್ವಿ, ಈ ಜನ್ಮದಲ್ಲಿ ನಮಗೆ ಸಾರ್ಥಕತೆ ಉಂಟಾಯಿತು ಅಂತ ಭಾವಿಸ್ತಾರೆ. ಹೀಗೆ ರುಕ್ಮಿಣಿ ಕಲ್ಯಾಣದ ಘಟ್ಟ. ರಮಾನಾರಾಯಣರನ್ನು ಹಸೆಮಣೆ ಮೇಲೆ ಕೂಡಿಸಿ ನೀರಾರ್ತಿ ಅಂತ ಮಾಡಿದ್ದಾರೆ. ನಮ್ಮ ಕಣ್ಣುಗಳೇ ನೀಲಾಜನ, ಅವನಲ್ಲಿ ನಾವು ಮಾಡುವ ಭಕ್ತಿಯ ನೀರೇ ನೀರು. ಅವನ ವಿಶೇಷವಾದ ಅರಿವನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸ್ಕೊಳ್ಳೋದೇನೆ ದೀಪ. ಇದನ್ನು ಯಾವಾಗ ಮಾಡ್ತೇವೋ ಅದೇ ರಮಾನಾರಾಯಣರಿಗೆ ನಾವು ಮಾಡುವ ನೀರಾರ್ತಿ ಅಂತ ಹಿರಿಯರು ಹೇಳ್ತಾರೆ. ಮಾಂಗಲ್ಯ ಬಂಧನ ಮಾಡಿದ. ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೆ ಅಂತ, ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಬಂಧನ ಮಾಡ್ತೇನೆ ರುಕ್ಮಿಣಿ ಅಂತ ರುಕ್ಮಿಣಿಗೆ ಮಾಂಗಲ್ಯ ಬಂಧನ ಮಾಡಿದ. ಹೀಗೆ ರಮಾನಾರಾಯಣರ ಕಲ್ಯಾಣ ಆದಮೇಲೆ ದ್ವಾರಕೆಗೆ ಬಂದು ಅವರು ವಾಸ ಮಾಡ್ತಾರೆ, ನೆಲೆಸ್ತಾರೆ ಅಂತ ಕಥೆ ಮುಂದುವರಿತದೆ. ಇಂಥ ರುಕ್ಮಿಣಿ ಕಲ್ಯಾಣದ ಘಟ್ಟವನ್ನು ವಾದರಾಜರು ವಿಸ್ತಾರವಾಗಿ ವರ್ಣಿಸಿ ಕೊನೆಗೆ ಕೃಷ್ಣನ ಪಾರಮ್ಯವನ್ನು ಚಿಂತಿಸಿ, ಕೃಷ್ಣ ಇಂಥ ಕಾವ್ಯ ರಚನೆ ಮಾಡಿದ್ದಕ್ಕೆ ನನ್ನನ್ನು ಅನುಗ್ರಹಿಸುವಂತ ಪ್ರಾರ್ಥಿಸಿ ಮುಕ್ತಾಯ ಮಾಡ್ತಾರೆ. ನಿನ್ನೆ ಹಾಗೂ ಇವತ್ತು ಇವರ ಮನೆಯಲ್ಲಿ ಕಲ್ಯಾಣ ಆಗಬೇಕು ಅಂತ ಸಂಕಲ್ಪಿಸಿ ರುಕ್ಮಿಣಿ ಕಲ್ಯಾಣ ಹೇಳಿಸಿದ್ದಾರೆ. ವಾದರಾಜರು ಸಾಮಾನ್ಯರಲ್ಲ. ಸಮಾಜಕ್ಕೆ ಎಲ್ಲೇ ಯಾರದೇ ಮನೆಯಲ್ಲಿ ಕಲ್ಯಾಣ ಆಗಬೇಕಂದ್ರೂ ಲಕ್ಷ್ಮೀ ಶೋಭಾನ ಹೇಳಬೇಕು. ಅದನ್ನು ನಿರ್ಮಾಣ ಮಾಡಿಕೊಟ್ಟವರೇ ವಾದರಾಜರು. ಹಾಗಾಗಿ ಮಾಂಗಲ್ಯಪ್ರದರು, ಅವರು ಸೌಭಾಗ್ಯಪ್ರದರು.
ಅವರ ಚರಿತ್ರೆ ಅದೊಂದು ಅದ್ಭುತ. ಅವರೇ ರಚನೆ ಮಾಡಿಕೊಟ್ಟ ರುಕ್ಮಿಣೀಶ್ ವಿಜಯ ಇದು ಮತ್ತಷ್ಟು ಅದ್ಭುತ. ಅವರೇ ಹೇಳ್ತಾರೆ, ನನ್ನ ಕಾವ್ಯದ ಕಥಾನಾಯಕ ಶ್ರೀಕೃಷ್ಣ, ನನ್ನ ಕಾವ್ಯದ ಕಥಾನಾಯಕಿ ಲಕ್ಷ್ಮೀ. ಇಷ್ಟೇ ಹೇಳಲಿಲ್ಲ, ಅವ್ರ ಶ್ಲೋಕ ಇದೆ. ಯಸ್ಮಿನ್ ಮಂಗಲ ದೇವತಾ ಅಖಿಲ ಜಗದ್ರಮಾ ನಾಯಿಕಾ. ಮಂಗಳ ದೇವತೆ, ಪ್ರತಿಯೊಬ್ಬರ ಮನೆಯಲ್ಲಿ ಮಂಗಳವನ್ನುಂಟು ಮಾಡುವ ಜಗತ್ತಿನ ತಾಯಿ ರಮಾದೇವಿನೇ ನನ್ನ ಕಾವ್ಯದ ನಾಯಕಿ ನಟಿ. ನೋಡಿ, ಎಂಥ ಫೇರ್ ಅವಾರ್ಡ್ ಕೊಡಬೇಕು ಅಂತ ಗೊತ್ತಾಯ್ತಲ್ಲ ಈಗ. ಅವಳೇ ನಾಯಕಿ ನಟಿ. ನಾಯಕ ಯಾರು? ಪದ್ಮಾ ಪದ್ಮಭವಾದಿ ವಂದ್ಯ ಚರಣ ಶ್ರೀವಲ್ಲಭೋ ನಾಯಕ. ಶ್ರೀಕೃಷ್ಣ, ರಮಾ, ಬ್ರಹ್ಮ, ರುದ್ರ, ಇಂದ್ರಾದಿ ದೇವತೆಗಳಿಂದ ವಂದಿತನಾದ ಶ್ರೀಕೃಷ್ಣ ನಾರಾಯಣನೇ ನನ್ನ ಕಾವ್ಯದ ನಾಯಕ. ಇವರ ಕಥೆ ಅದು ಸಾಮಾನ್ಯ ಅಲ್ಲ. ಹಯಗ್ರೀವ ದೇವರು ನನ್ನ ಮೇಲೆ ಮಾಡಿದ ದಯೆ ಅದೇ ಒಂದು ಸಾಗರ. ಸಾಗರದಲ್ಲಿ ಉದ್ಭವಿಸಿದ ರುಕ್ಮಿಣೀಶ ವಿಜಯ ಅನ್ನುವ ರತ್ನ ಈ ರುಕ್ಮಿಣೀಶ ವಿಜಯ ಕಾವ್ಯ ಅಂತಂದಿದ್ದಾರೆ. ಇದು ಸಾಮಾನ್ಯ ಕಾವ್ಯ ಅಲ್ಲ. ಅಶ್ವಗ್ರೀವ ದಯಾಪಯೋಬ್ಧಿ ಫಲಿತಂ. ಅಶ್ವಗ್ರೀವ ಅಂದರೆ ಹಯಗ್ರೀವ. ಹಯಗ್ರೀವ ದೇವರ ದಯಾಪಯೋಬ್ಧಿ, ದಯಾಸಾಗರದಲ್ಲಿ ಉದ್ಭವಿಸಿದಂತಹ ಕಾವ್ಯ ನನ್ನ ರುಕ್ಮಿಣೀಶ ವಿಜಯ ಕಾವ್ಯ. ಇದು ದೇವಲೋಕದಲ್ಲಿ ಯಾವಾಗಲೂ ಮಾನ್ಯವಾಗಿದೆ. ಸುರಮಂಡಲೀಶು ಮಹಿತಃ ಅಂತಾರೆ. ದೇವಾನುದೇವತೆಗಳು ಈ ರುಕ್ಮಿಣೀಶ ವಿಜಯ ಕಾವ್ಯದಿಂದ ಕೃಷ್ಣನ ಗುಣಚಿಂತನೆ ಇವತ್ತಿಗೂ ಮಾಡ್ತಾ ಇದ್ದಾರಂತೆ. ನಮ್ಮ ಭಾಗ್ಯ, ನಮ್ಮ ತನಕ ಸಿಕ್ಕಿದೆ ಓದಲಿಕ್ಕೆ, ಬರೀಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ, ಪಾರಾಯಣಕ್ಕೆ, ನಮ್ಮ ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಳ್ಳಿಕ್ಕೆ. ಅಂಥ ಅದ್ಭುತ ಕಾವ್ಯ ಇದು. ಯಾರ ಮನೆಯಲ್ಲಿ ಹೇಳ್ತಾರೆ, ಪಾರಾಯಣ ಮಾಡ್ತಾರೆ, ಅವರಿಗೆ ಕಲ್ಯಾಣ ಆದದ್ದಕ್ಕೆ ಇವತ್ತಿಗೂ ನಿದರ್ಶನಗಳಿದ್ದಾರೆ. ಆ ಕಾರಣದಿಂದ ಇಲ್ಲಿಯೂ ಇವರ ಮನೆಯಲ್ಲೂ ಕಲ್ಯಾಣವನ್ನು ಮಾಡಿಸಲಿ ಅಂತ ರುಕ್ಮಿಣೀ ಕೃಷ್ಣರಲ್ಲಿ, ವಾದಿರಾಜರಲ್ಲಿ, ಮುಖ್ಯ ಪ್ರಾಣನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕಥಾ ವಾಕ್ಕುಸುಮಗಳನ್ನು ಗುರುಗಳ ಮೂಲಕ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ವಾದಿರಾಜ ಮುಖ್ಯ ಪ್ರಾಣರ ಅಂತರ್ಯಾಮಿ ಹಯಗ್ರೀವಾದಿ ಅನಂತ ಅವತಾರಾತ್ಮಕ ಬಿಂಬರೂಪಿ ಶ್ರೀಹರಿಯ ಪಾದಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ. ಈ ಪ್ರವಚನ ಪ್ರಾಯ ಹೋದ ವಾರ ಇವರು ಅಲ್ಲಿ ಪ್ರವಚನ ಇದ್ದಾಗ ನಿಶ್ಚಯ ಮಾಡಿದರು, ನಾನು ಒಂದು ವಾರ ಬಿಟ್ಟು ಮುಂದಿನ ವಾರ ಅಂತ ಆಗಲಿ ಎಂದೆ. ಅದಕ್ಕೆ ಅನುಗುಣವಾಗಿ ಇವರ ಮನೆಯಲ್ಲಿ ಬೆಳಗ್ಗೆ ಮೊದಲೊಂದು ಶ್ರೀನಿವಾಸ ಕಲ್ಯಾಣ ಆಯಿತು. ಈಗ ಶ್ರೀನಿವಾಸ ಕಲ್ಯಾಣ ಆಯಿತು, ಈಗ ರುಕ್ಮಿಣೀಶ ವಿಜಯನೂ ಆಯಿತು. ಅಂತೂ ಬಹುಶಃ ಈ ಕಾರ್ತೀಕ ಮಾಸದಲ್ಲಿ ಕಲ್ಯಾಣ ಬಹಳ ಆಗಬೇಕು ಅಂತ ದೇವರ ಸಂಕಲ್ಪ ಇತ್ತು ಅನ್ನಿಸ್ತದೆ. ಯಾಕಂದರೆ ರಾಧಾ, ಕಾರ್ತೀಕ, ದಾಮೋದರ, ತುಳಸಿ ಕಲ್ಯಾಣ, ಅದಾದ ಮೇಲೆ ಶ್ರೀನಿವಾಸ ಕಲ್ಯಾಣ, ಮತ್ತು ಈಗ ರುಕ್ಮಿಣಿ ಕಲ್ಯಾಣ. ಅಂತೂ ಕಲ್ಯಾಣಗಳ ಒಂದು ಕೂಟವೇ ಇಲ್ಲಿ ಏರ್ಪಾಡಾಗಿದೆ ಈ ಮಾಸದಲ್ಲಿ. ಇದರ ನಿಮಿತ್ತ ಈ ಪುಣ್ಯದಿಂದ ಭಗವಂತ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ, ಇಬ್ಬರು ಕಲ್ಯಾಣಕ್ಕೆ ಅಂತ ಸಂಕಲ್ಪ ಮಾಡಿಸಿದ್ದಾರೆ. ಆ ದಂಪತಿಗಳಿಗೂ ಅನುಗ್ರಹಿಸಲಿ ಭಗವಂತ. ನಮ್ಮ ನರ್ಮದಾ ಮಾಮಿ ನನ್ನ ಮೇಲೆ ಬಹಳ ಅವ್ರ ಪ್ರೀತಿ, ಅಭಿಮಾನ ಬಿಡ್ತಾ ಇಲ್ಲ. ಅವ್ರು ಈಗ ಹೋದ ವಾರದಿಂದಲೂ ಪ್ರವಚನ ಮಾಡಿರಿ, ಅಲ್ಲಿ ಬರ್ರಿ, ಈಗ ಬರ್ರಿ ಅಂತಾನೆ ಇದ್ದಾರೆ. ಅವರಿಗೆ ಅವ್ರ ಮಗ ಅವ್ರ ಮಗಳು ಸುಬ್ಬುರಾವ್ ಬೃಂದಾ ದಂಪತಿಗಳಿಗೆ, ಮತ್ತು ಇವರು ಇಷ್ಟು ಹಿರಿಯರು, ಇಷ್ಟು ವಯಸ್ಸಾದರೂ ಕೇಳಬೇಕು ಅಂತ ಇನ್ನೂ ಕಿವಿಯಲ್ಲಿ ಹಾಕ್ಕೊಂಡು ಕೊಡ್ತಿದ್ದಾರೆ. ನನಗೆ ಆಶ್ಚರ್ಯ, ನಮಗೆ ಈ ವಯಸ್ಸಿಗೆ ನಾವೆಲ್ಲ ಏನು ಮಾಡ್ತೀವಿ. ಅವರಿಗೂ ಕೂಡ ಭಗವಂತ ಅನುಗ್ರಹಿಸಲಿ. ನಮ್ಮ ಜಾಹ್ನವಿ ಅವರು ಕೂಡ ಎಲ್ಲ ಪಾಠ ಕೇಳೋರೆ, ಅವರೆಲ್ಲರನ್ನೂ ದೇವರು ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿ. ಶ್ರೋತೃಗಳಾಗಿ ಬಂದ ತಮ್ಮನ್ನು, ಇನ್ನು ಆನ್ಲೈನ್ ಮೂಲಕವಾಗಿ ಕೇಳ್ತಾ ಇರೋರನ್ನು ಎಲ್ಲರಿಗೂ ಕಾಲೇ ವರ್ಷತಿ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾಸ್ತಂತು ನಿರ್ಭಯ. ರಾಷ್ಟ್ರಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ, ಪ್ರಜೆಗಳಿಗೆ ಮಂಗಳವನ್ನು ಉಂಟು ಮಾಡಲಿ ರುಕ್ಮಿಣಿ ಪತಿ ಶ್ರೀಕೃಷ್ಣ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.